ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ಪ್ರಶ್ನೆಗಳನ್ನು ಬಿಡಿಸೋಣ. 17ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ cos A ಮತ್ತು cosec C ಬೆಲೆಗಳನ್ನು ಕಂಡುಹಿಡಿಯಿರಿ. cos A ಮತ್ತು cosec C. ಇಲ್ಲಿ ನಾವು ಯಾವ ಕೋನ ಯಾವ ಅನುಪಾತ ಅದನ್ನು ಗಮನಿಸಬೇಕು. ಇಲ್ಲಿ cos ಕೇಳಿದ್ದಾರೆ ಮತ್ತು cosec ಕೇಳಿದ್ದಾರೆ. ಇಲ್ಲಿ ಎ ಕೋನಕ್ಕೆ ಕಾಸ್ ಕೇಳಿದ್ದಾರೆ. ಅಂದರೆ ಕಾಸ್ ಅಂತಂದರೆ ಎ ಕೋನಕ್ಕೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಆಗುತ್ತೆ. ಎ ಕೋನಕ್ಕೆ ಪಾರ್ಶ್ವಬಾಹು ಯಾವುದಾಗತ್ತೆ? ಎ ಬಿ. ಎ ಸಿ ಇದು ವಿಕರ್ಣ. ಇದು ಯಾವುದೇ ಕೋನ ಇದ್ದರೂ ಕೂಡ ವಿಕರ್ಣ ಕಾಸ್ ಅನುಪಾತ ಯಾವ ಕೋನಕ್ಕೆ? ಎ ಕೋನಕ್ಕೆ. ಕಾಸ್ ಅಂದರೆ ನಮಗೆ ಗೊತ್ತಿದೆ. ಕಾಸ್ ಅಂದರೆ ಏನಾಗುತ್ತೆ? ಯಾವಾಗಲೂ ಪಾರ್ಶ್ವಬಾಹು ಬೈ ವಿಕರ್ಣ ಆಗುತ್ತೆ. ಪಾರ್ಶ್ವಬಾಹು ಯಾವುದು? ಎಗೆ. ಎ ಕೋನಕ್ಕೆ ಪಾರ್ಶ್ವಬಾಹು ಎ ಬಿ ಮತ್ತು ವಿಕರ್ಣ ಎ ಸಿ. ವಿಕರ್ಣ ಯಾವಾಗಲೂ ಎ ಸಿನೇ ಇರುತ್ತೆ ಇಲ್ಲಿ. ಯಾಕಂತಂದರೆ ಲಂಬ ಕೋನಕ್ಕೆ ಎದುರಾಗಿರುವಂತಹ ಬಾಹು ಯಾವಾಗಲೂ ವಿಕರ್ಣ ಬದಲಾಗಲ್ಲ. ಇಲ್ಲಿ ತೀಟ ಅಂದರೆ ಕೋನ ಬದಲಾದಂಗೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಬದಲಾಗುತ್ತೆ. ಈಗ ನಾವು ಕೋನ ಎಗೆ ಪಾರ್ಶ್ವಬಾಹು ಯಾವುದಾಗುತ್ತೆ? ಎ ಬಿ ಮತ್ತು ವಿಕರ್ಣ ಎ ಸಿ ಆಗುತ್ತೆ. ಎ ಬಿ ಬೈ ಎ ಸಿ ಆಗುತ್ತೆ ಕಾಸ್ ಎ ಏನಾಗುತ್ತೆ? ಎ ಬಿ ಬೈ ಎ ಸಿ ಆಗುತ್ತೆ. ಅದಕ್ಕೆ ಮೊದಲು ಬರೆಯೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಅಥವಾ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಈಗ ಕಾಸ್ ಎಗೆ ಬರೆಯೋಣ. ಕಾಸ್ ಎಗೇನು? ಕಾಸ್ ಎ ಏನಾಗುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಅಂತಂದರೆ ಯಾವುದು? ಕಾಸ್ ಎಗೆ ಎ ಕೋನಕ್ಕೆ ಪಾರ್ಶ್ವಬಾಹು ಅಂದರೆ ಅದಕ್ಕೆ ಅಂಟಿಕೊಂಡಿರುವಂತಹ ಬಾಹು ಆಗುತ್ತೆ. ಯಾವುದದು? ಎ ಬಿ. ಎ ಬಿಯನ್ನು ನಾವಿಲ್ಲಿ ಬರೆಯೋಣ. ಎ ಬಿ ಬೈ ವಿಕರ್ಣ ಯಾವಾಗಲೂ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು. ಲಂಬಕೋನಕ್ಕೆ ಎದುರಾಗಿರುವ ಬಾಹು ಎ ಸಿ. ಅದನ್ನು ಬರೆಯೋಣ. ಎ ಸಿ ಈಕ್ವಲ್ಸ್ ಏನಾಯಿತು? ಎ ಬಿಯ ಅಳತೆ ಎಷ್ಟಿದೆ? 1 ಇದೆ, 1 ಮಾನ. ಮತ್ತು ಎ ಸಿಯ ಅಳತೆ ಎಷ್ಟಿದೆ? √2 ಇದೆ. √2 ಇದೆ. ಅದನ್ನು ಬರೆಯೋಣ. √2 ಆಯಿತು. ಈಗ ನಮಗೆ ಕಾಸ್ ಎ ಸಿಕ್ಕಿದೆ. 1/√2 ಆಯಿತು. ಕಾಸ್ ಎ 1/√2 ಸಿಕ್ತು. ನಂತರ ನಮಗೆ ಇನ್ನೊಂದು ಕೇಳಿದಾರೇನು? ಕೊಸೆಕ್ ಸಿ ಅಂತ ಕೇಳಿದ್ದಾರೆ. ಕೊಸೆಕ್ ಸಿ ಇದು ಸೈನ್ ಸಿಯ ವ್ಯುತ್ಕ್ರಮ ಆಗುತ್ತೆ, ವಿಲೋಮ ಆಗುತ್ತೆ. ಇಲ್ಲಿ ಸಿ ಕೋನಕ್ಕೆ ಕೊಸೆಕ್ ಅನುಪಾತವನ್ನು ನಾವು ಬರೀಬೇಕು. ಸೈನ್ ಅಂದರೆ ಏನಾಗುತ್ತೆ? ಸೈನ್ ಅಂತಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಅಂದರೆ ಯಾವ ಕೋನ? ಸಿ ಕೋನಕ್ಕೆ ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಅದನ್ನೇ ಕೊಸೆಕ್ ಕೇಳಿದರೆ ಅದರ ಉಲ್ಟಾ ಆಗುತ್ತೆ. ಕೊಸೆಕ್ ಅಂದರೆ ಏನಾಗುತ್ತೆ? ವಿಕರ್ಣ ಬೈ ಅಭಿಮುಖ ಬಾಹು ಆಗುತ್ತೆ. ಅದಕ್ಕೆ ನಾವು ಅದನ್ನು ಬರೆಯೋಣ. ಕೊಸೆಕ್ ಯಾವ ಕೋನ? ಸಿ ಕೋನ. ಕೊಸೆಕ್ ಸಿ ಅಂದರೆ ಏನಾಗುತ್ತೆ? ವಿಕರ್ಣ ಮೇಲೆ ಬರುತ್ತೆ. ಸೈನಿಗಾದರೆ ವಿಕರ್ಣ ಕೆಳಗಡೆ ಬರುತ್ತೆ, ಛೇದದಲ್ಲಿ ಬರುತ್ತೆ. ವಿಕರ್ಣ ಬೈ ಅಭಿಮುಖ ಬಾಹು. ಬಾ ಅಂತಂದರೆ ಅಭಿಮುಖ ಬಾಹು. ಹಾಗಾದರೆ ಸಿ ಕೋನಕ್ಕೆ ಅಭಿಮುಖ ಬಾಹು ಯಾವುದು? ಅದನ್ನು ನಾವು ಕಂಡುಹಿಡಬೇಕು. ವಿಕರ್ಣ ಅದೇ ಉಳ್ಕೊಳ್ಳುತ್ತೆ, ಬದಲಾಗಲ್ಲ. ವಿಕರ್ಣ ಲಂಬಕೋನಕ್ಕೆ ಎದುರಾಗಿರುವ ಬಾಹು. ಇಲ್ಲಿ ವಿಕರ್ಣ ಯಾವುದು? ಎ ಸಿ. ಲಂಬಕೋನಕ್ಕೆ ಎದುರಾಗಿರುವ ಬಾಹು ಎ ಸಿ. ಅದನ್ನು ಬರೆಯೋಣ. = ಎ ಸಿ. ಆಮೇಲೆ ಇದು ಸಿ ಕೋನವನ್ನು ನಾವು ಗಮನಿಸಬೇಕು. ಸಿ ಕೋನಕ್ಕೆ ಅಭಿಮುಖ ಬಾಹು. ಸಿ ಕೋನ ಯಾವುದು? ಇಲ್ಲಿದೆ. ಇದಕ್ಕೆ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಅದಕ್ಕೆ ಅದನ್ನು ಬರೆಯೋಣ. ಏನಂತ ಬರೆಯೋಣ? ಎ ಬಿ ಅಂತ ಬರೆಯೋಣ. ಈಗ ಅದಕ್ಕೆ ಅಳತೆ ಏನು ಕೊಟ್ಟಿದ್ದಾರೆ? ಎ ಸಿ ವಿಕರ್ಣದ ಅಳತೆ √2 ಮೇಲ್ಗಡೆ ಬರುತ್ತೆ. ಎ ಬಿಯ ಅಳತೆ ಎಷ್ಟಿದೆ? ಇಲ್ಲಿ 1 ಇದೆ, 1 ಮಾನ. 1 ಬಂತು. ಈಕ್ವಲ್ಸ್ ಏನಾಯ್ತಲ್ಲಿ? ಕೊಸೆಕ್ ಸಿ ಅಂತಂದರೆ √2 ಆಯಿತು.
ಕೊಸೆಕ್ ಸಿ ಇದು ರೂಟ್ ಆಯಿತು. ಅಂದರೆ ಇಲ್ಲಿ ಕಾಸ್ ಎನ ಅಳತೆ 1/√, ಮತ್ತು ಕೊಸೆಕ್ ಸಿನ ಅಳತೆ ರೂಟ್. ಕೊಸೆಕ್ ಸಿನ ಅಳತೆ ಏನು ಬರುತ್ತೆ, ರೂಟ್. ಈ ಒಂದನ್ನು ನಾವು ಬಿಡ್ಬೋದು, ಯಾಕಂತಂದರೆ ಛೇದದಲ್ಲಿ ಒಂದಿದ್ದಾಗ ಅದನ್ನು ಬಿಟ್ಟರೂ ಕೂಡ ನಾವು ಅಂಶದಲ್ಲಿರುವುದನ್ನು ಮಾತ್ರ ಬರೆದರೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಅದಕ್ಕಾಗಿ ನೀವು ಒಂದನ್ನು ನಾವು ಬಿಡ್ಬೋದು. ಈಗ 18ನೇ ಪ್ರಶ್ನೆ ಬಿಡಿಸಿ ಅಂತ ಇದೆ. ಇಲ್ಲಿ ಕೊಟ್ಟಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ. ಇದನ್ನು ಬಿಡಿಸೋದಕ್ಕೆ ನಾವು 2 ವಿಧಾನಗಳನ್ನು ಕಲ್ತಿರ್ತೀವಿ. ಒಂದು ಆದೇಶ ವಿಧಾನ, ಇನ್ನೊಂದು ಎಲಿಮಿನೇಟ್ ಮೆಥಡ್ ಅಂದರೆ ವರ್ಜಿಸುವ ವಿಧಾನ. ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಉಪಯೋಗಿಸ್ಕೋಬೋದು. ನಿಮಗೆ ವರ್ಜಿಸೋ ವಿಧಾನದಿಂದನೇ ಬಿಡಿಸಿ ಅಂತ ಹೇಳಿದ್ರೆ ವರ್ಜಿಸೋ ವಿಧಾನವನ್ನೇ ನೀವು ಬಳಸ್ಕೋಬೇಕಾಗತ್ತೆ, ಅಥವಾ ಆದೇಶ ವಿಧಾನದಿಂದ ಬಿಡಿಸಿ ಅಂತಂದರೆ ಆದೇಶ ವಿಧಾನವನ್ನೇ ನೀವು ಬಳಸ್ಕೋಬೇಕಾಗತ್ತೆ. ಆದರೆ ಇಲ್ಲಿ ಅವರು ಯಾವುದೇ ವಿಧಾನವನ್ನು ಕೇಳಲಿಲ್ಲ, ಕೇವಲ ಏನು ಹೇಳಿದ್ದಾರೆ, ಬಿಡಿಸಿ ಅಂತ ಹೇಳಿದ್ದಾರೆ. ಈ ಥರ ಇದ್ದಾಗ ನಮಗೆ ಸಾಮಾನ್ಯವಾಗಿ ವರ್ಜಿಸುವ ವಿಧಾನ ಅನುಕೂಲವಾಗಬಹುದು. ಇಲ್ಲಿ y ಇದು ಒಂದೇ ಸಹಗುಣಕವನ್ನು ಹೊಂದಿರೋದ್ರಿಂದ ನಾವು ಸುಲಭವಾಗಿ ವರ್ಜಿಸಬಹುದು. ಹಾಗಾದರೆ ಯಾವ ಕ್ರಿಯೆಯನ್ನು ನಾವು ಮಾಡಬೇಕು? ಸಂಕಲನ ಕ್ರಿಯೆ ಮಾಡಬೇಕು ಅಥವಾ ವ್ಯವಕಲನ ಕ್ರಿಯೆ ಮಾಡಬೇಕು? ಪ್ಲಸ್ ಎಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು? ಫಸ್ಟ್ ಪ್ಲಸ್ ಸೆಕೆಂಡ್ ಮಾಡಬೇಕು ಅಥವಾ ಫಸ್ಟ್ ಮೈನಸ್ ಸೆಕೆಂಡ್ ಮಾಡಬೇಕು? ಅದನ್ನು ವಿಚಾರಣೆ ಮಾಡಬೇಕು. ಇಲ್ಲಿ ನಾವು ವೈಯನ್ನು ವರ್ಜಿಸ್ತೀವಿ ಅಂತಂದರೆ ಎರಡಕ್ಕೂ ಬೇರೆ ಬೇರೆ ಚಿಹ್ನೆ ಇದೆ. ಬೇರೆ ಬೇರೆ ಚಿಹ್ನೆ ಇದ್ದಾಗ ನಾವು ಇದನ್ನು ಫಸ್ಟ್ ಅಂತ ತಗೊಂಡ್ರೆ, ಇದನ್ನು ಸೆಕೆಂಡ್ ಅಂತ ತಗೊಂಡ್ರೆ, 1ನೇ ಸಮೀಕರಣ ಪ್ಲಸ್ 2ನೇ ಸಮೀಕರಣ ಮಾಡಿದಾಗ ಈ ಪ್ಲಸ್ ವೈ ಮತ್ತು ಮೈನಸ್ ವೈ ತಾವಾಗೆ ಕ್ಯಾನ್ಸಲ್ ಆಗುತ್ತೆ. ನಂತರ ನಾವು 2x ಮತ್ತು 3xನ್ನು ಕೂಡಿಸಿ ಇಲ್ಲಿ ಕೆಳಗಡೆ ಬರೀಬೇಕು. ಇದನ್ನು ಮತ್ತು ಇದನ್ನು ಕೂಡಿಸಿ ಇಲ್ಲಿ ಕೆಳಗಡೆ ಬರೀಬೇಕು. ಇದನ್ನು ನಾವು ಪ್ರತ್ಯೇಕವಾಗಿ ಬರ್ಕೊಂಡು ಮಾಡೋಣ. ಕೊಟ್ಟಂತಹ 2 ಸಮೀಕರಣಗಳನ್ನು ನಾವು ಒಂದರ ಕೆಳಗೆ ಒಂದನ್ನು ಬರ್ಕೊಳ್ಳೋಣ. 2x ಪ್ಲಸ್ y = 8 ಇದನ್ನು 1 ಅಂತ ಪರಿಗಣಿಸೋಣ. ನಂತರ ಕೊಟ್ಟಂಥ ಇನ್ನೊಂದು ಸಮೀಕರಣವನ್ನು 3x ಮೈನಸ್ y = 7 ಇದೆ. ಇದನ್ನು ಏನಂತ ತಿಳ್ಕೊಳ್ಳೋಣ, 2 ಅಂತ ಪರಿಗಣಿಸೋಣ. ಈಗ ನಾವು ಈಗಾಗಲೇ ಚರ್ಚೆ ಮಾಡ್ದಂಗೆ ಪ್ಲಸ್ y ಮೈನಸ್ y ಇರೋದ್ರಿಂದ ನಾವು ಸುಲಭವಾಗಿ ಅದನ್ನು ಮೊದಲನೇ ಸಮೀಕರಣ ಮತ್ತು 2ನೇ ಸಮೀಕರಣವನ್ನು ಕೂಡಿಸೋದ್ರಿಂದ ಮಾಡ್ಬೋದು. ಅದಕ್ಕೆ ಬ್ರ್ಯಾಕೆಟಲ್ಲಿ ಬರೆಯೋಣ, ಫಸ್ಟ್ ಪ್ಲಸ್ ಸೆಕೆಂಡ್. ಇಲ್ಲಿ ಫಸ್ಟ್ ಅಂದರೆ ಮೊದಲನೇ ಇಕ್ವೇಷನ್ ಅಂತ ಅರ್ಥ, ಮೊದಲನೇ ಸಮೀಕರಣ ಅಂತ ಅರ್ಥ. ಇಲ್ಲಿ ಸೆಕೆಂಡ್ ಅಂದರೆ 2ನೇ ಸಮೀಕರಣ ಅಂತ. ಫಸ್ಟ್ ಪ್ಲಸ್ ಸೆಕೆಂಡ್ ಅಂದರೆ ಮೊದಲನೇ ಸಮೀಕರಣ ಮತ್ತು 2ನೇ ಸಮೀಕರಣವನ್ನು ಕೂಡಿಸಲಾಗಿ ಅಂತ ಅರ್ಥ. ಅದಕ್ಕೆ ನಾವು ಇದನ್ನು 1 + 2 ಅಂತ ಇಲ್ಲಿ ಬರೆಯೋಣ. ಈಗ ತಕ್ಷಣ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ y ಮತ್ತು ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ y ಮತ್ತು ಮೈನಸ್ ವೈಯನ್ನು ಫಸ್ಟ್ ಮತ್ತು ಪ್ಲಸ್ ಸೆಕೆಂಡ್ ಮಾಡೋದ್ರಿಂದ 1 ಮತ್ತು 2ನೇ ಸಮೀಕರಣವನ್ನು ಕೂಡಿಸೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇವೆರಡನ್ನು ಕೂಡಿಸಿ ಬರೀರಿ, ಒಂದರ ಕೆಳಗಡೆ ಒಂದು ಇರೋದನ್ನು ಕೂಡಿಸಿ ಬರೀರಿ. ಯಾಕಂತಂದರೆ ಇವೆರಡು ಏನಾಗುತ್ತೆ, ಸಜಾತಿಯ ಪದಗಳಾಗ್ತವೆ. ಕೂಡಿಸಿದಾಗ ಏನಾಗುತ್ತೆ, 3 ಮತ್ತು 2 ಕೂಡಿಸಿದಾಗ 5 ಬರುತ್ತೆ, 5x ಆಗುತ್ತೆ. ಇಲ್ಲಿ ಏನೂ ಉಳಿಯಲ್ಲ, 0 ಬಂದಿರುತ್ತೆ, ಬರೆಯೋ ಅವಶ್ಯಕತೆ ಇರಲ್ಲ. ಈ ಈಕ್ವಲನ್ನು ಹಾಕಿರಿ. ಈಕ್ವಲನ್ನು ಹಾಕಿ 8 + 7 ಕೂಡಿಸಿ ಬರೀರಿ. 8 + 7 ಎಷ್ಟು, 15 ಆಗುತ್ತೆ. ಈಗ ನಮಗೆ ಒಂದು ಸಮೀಕರಣ ಸಿಕ್ತು, ರೇಖಾತ್ಮಕ ಸಮೀಕರಣ, ಒಂದೇ ಚರಾಕ್ಷರ ಇರೋ ಸಿಕ್ತು. 5x = 15 ಅಂತ ಸಿಕ್ಕಿದೆ. ಅದನ್ನು ನೀವು x = ನಾವು ಮಾಡ್ಕೋಬೇಕು ಅಂತಂದರೆ ಈ 5ಅನ್ನು ವರ್ಗಾವಣೆ ಮಾಡಬೇಕು. ಅದಕ್ಕೆ ಬರೆಯೋಣ, x = ಏನಾಯಿತು, 15 ಇದು ಬಲಭಾಗಕ್ಕೆ ಬರುತ್ತೆ, ಅವಾಗ ಏನಾಯಿತು, /5 ಅಂತ. x = 15/5 ಅಂತಾಯಿತು. ಈಗ ನಮಗೆ ಗೊತ್ತಿದೆ 5ರ ಮಗ್ಗಿಯಲ್ಲಿ 15 ಇದೆ ಅಂತ. ನಾವು ಸುಲಭವಾಗಿ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 5 1 5, 5 3 15. ಅಂದರೆ ಎಕ್ಸ್ನ ಬೆಲೆ ಎಷ್ಟು ಬಂತು, ಇಲ್ಲಿ ಕೆಳಭಾಗದಲ್ಲಿ 1 ಬಂದಿದೆ, ಮೇಲ್ಭಾಗದಲ್ಲಿ 3 ಇದೆ. ನಾವು ನೇರವಾಗಿ ಎಕ್ಸ್ನ ಬೆಲೆ 3 ಅಂತ ಬರಿಬೋದು. ಇಲ್ಲಿ ಅದನ್ನು ಬರೆಯೋಣ. x = ಎಷ್ಟು, 3. ಈಗ ನಮಗೆ ಒಂದು ಚರಾಕ್ಷರದ ಬೆಲೆ ಸಿಕ್ತು. 2ನೇ ಚರಾಕ್ಷರ ವೈನ ಬೆಲೆಯನ್ನು ನಾವಿಲ್ಲಿ ಬೆಲೆಯನ್ನು ಕಂಡುಹಿಡಬೇಕು. ವೈನ ಬೆಲೆಯನ್ನು ಕಂಡುಹಿಡಬೇಕಾದ್ರೆ x = 3 ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಬೇಕು. ನಾವು ಮೊದಲನೇ ಸಮೀಕರಣವನ್ನು ಬರ್ಕೊಂಡು ಹಾಕೋಣ. ಮೊದಲನೇ ಸಮೀಕರಣ ಏನು, 2x + y = 8 ಇದೆ. ಅದನ್ನು ಬರ್ಕೊಳ್ಳೋಣ. 2x + y = 8. ಈಗ y = ಏನಾಗುತ್ತೆ, y =
ಕಂಡುಹಿಡಬೇಕು ಅಂತಂದರೆ ನಾವು ಎಕ್ಸ್ನ ಬೆಲೆಯನ್ನು ಹಾಕಬೇಕಾಗತ್ತೆ. ಎಕ್ಸ್ನ ಬೆಲೆಯನ್ನು ಅಲ್ಲಿ ಈ ಎಕ್ಸ್ ಜಾಗದಲ್ಲಿ ಹಾಕಬೇಕು. 2x ಅಂದರೆ 2 ಇಂಟು ಎಕ್ಸ್ ಅಂದರೆ ಏನಾಗುತ್ತೆ, ಇದು 2 ಇಂಟು 3 ಆಗುತ್ತೆ. ಅಂದರೆ ಅದಕ್ಕೆ ನಾವು ಏನು ಬರಿಬೇಕು ಅಂತಂದರೆ ಇಲ್ಲಿ ಬರ್ಕೋಬೇಕು. ಏನಂತ, ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಒಂದನೇ ಸಮೀಕರಣನೋ ಎರಡನೇ ಸಮೀಕರಣ ಅದರಲ್ಲಿ ಅಂತ ಬರ್ಕೊಂಡು ನೀವು ಯಾವ ಸಮೀಕರಣವನ್ನು ತೊಗೊತೀರಾ ಆ ಸಮೀಕರಣವನ್ನು ಬರೀಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ ಅಥವಾ ಹಾಕಲಾಗಿ ಅಂತ ಕೂಡ ಬರ್ಬೋದು. ಆದೇಶಿಸಲಾಗಿ ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ ಏನಾಯಿತು, ಈಗ ಸಮೀಕರಣ ಬರ್ಕೊಳ್ಳಿ. ಸಮೀಕರಣ ಯಾವುದದು, 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8. ಅದನ್ನು ಬರ್ಕೊಳ್ಳಿ. 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8. ಈಗ ಎಕ್ಸ್ನ ಬೆಲೆಯನ್ನು ಒಂದನೇ ಸಮೀಕರಣದಲ್ಲಿ ಆದೇಶಿಸಲಾಗಿ ಅಂತ ಹಾಕಿದ್ದೀವಿ. ಅದಕ್ಕೆ ಎಕ್ಸ್ನ ಬೆಲೆಯನ್ನು ಇಲ್ಲಿ ಹಾಕೋಣ. ಏನಾಯಿತು, 2 ಇಂಟು ಎಕ್ಸ್ನ ಬೆಲೆ ಎಷ್ಟಿದೆ, ನಮಗೆ 3 ಸಿಕ್ಕಿದೆ. ಅಲ್ಲಿ ನಾವು ಎಕ್ಸ್ನ ಜಾಗದಲ್ಲಿ ಅದನ್ನು ಹಾಕಬೇಕು. ಎಷ್ಟು ಹಾಕಬೇಕು, 3 ಪ್ಲಸ್ ವೈಯನ್ನು ಹಾಗೆ ಬರೆಯೋಣ, ಈಕ್ವಲ್ಸ್ 8 ಆಯಿತು. ಈಗ ಇವೆರಡನ್ನು ಗುಣಿಸಿ ಬರೆಯೋಣ. 2 3 6 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8. ಈಗ ನಾವು ವೈ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು, ಈ 6 8ರ ಪಕ್ಕ ವರ್ಗಾಯಿಸಬೇಕು, ಬಲಭಾಗಕ್ಕೆ ವರ್ಗಾಯಿಸಬೇಕು. ಆವಾಗ ವೈ ಇಸ್ ಈಕ್ವಲ್ಸ್ ಟು ಏನಾಯಿತು, 8. ಇದು ವರ್ಗಾವಣೆ ಆದಾಗ -6 ಆಗುತ್ತೆ. ವೈ ಇಸ್ ಈಕ್ವಲ್ಸ್ ಟು ಏನಾಯಿತು, 8 - 6 ಆಯಿತು. 8 - 6 ಅಂದರೆ ವೈ ಇಸ್ ಈಕ್ವಲ್ಸ್ ಟು 2 ಸಿಕ್ತು. ಅಂದರೆ ಎಕ್ಸ್ನ ಬೆಲೆಗಳು ಇಲ್ಲಿ 3 ಮತ್ತು ವೈನ ಬೆಲೆ 2. ಎಕ್ಸ್ನ ಬೆಲೆ 3, ವೈನ ಬೆಲೆ 2. ಅದನ್ನು ನಾವು ಕೊನೆಯಲ್ಲಿ ಬರೆಯೋಣ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಮತ್ತು ವೈ ಇಸ್ ಈಕ್ವಲ್ಸ್ ಟು 2. ಹೀಗೆ ನಾವು ಏನು ಮಾಡಿದ್ವಿ, ಇದನ್ನು ವರ್ಜಿಸುವ ವಿಧಾನದಿಂದ ನಾವು ಬಿಡಿಸಿದ್ವಿ. ಬಿಡಿಸೋದು ಅಂತಂದರೆ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಯೋದು ಅಂತ ಅರ್ಥ. ಈಗ 19ನೇ ಪ್ರಶ್ನೆ, ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ಅಥವಾ ಪ್ರಶ್ನೆ ಇದೆ. 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ಬಿಡಿಸ್ಬೋದು. ಇಲ್ಲಿ ನಾನು ನಿಮಗೆ 2 ಬಿಡಿಸೋದನ್ನು ತೋರಿಸ್ತೀನಿ. ಮೊದಲನೇ ಪ್ರಶ್ನೆ ಏನಿದೆ, ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಈಗ ನಾವೇನು ಮಾಡೋಣ, ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ. 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಅಂತ. ಈಗ ನಾವು 5ರಿಂದ ಭಾಗವಾಗುವ 2 ಅಂಕಿಗಳ 5ರಿಂದ ಭಾಗವಾಗುವ 2 ಅಂಕಿಗಳ ಸಂಖ್ಯೆಗಳು ಇವುಗಳನ್ನು ಬರೆಯೋಣ. 5ರಿಂದ ಭಾಗವಾಗುವ 2 ಅಂಕಿ. 2 ಅಂಕಿ ಅಂತಂದರೆ ಇಲ್ಲಿ ಬಿಡಿ ಸ್ಥಾನ ಮತ್ತು 10ರ ಸ್ಥಾನ ಎರಡರಲ್ಲಿಯೂ ಅಂಕಿಗಳನ್ನು ಹೊಂದಿರುವಂತಹ ಸಂಖ್ಯೆ. 2 ಅಂಕಿಯ ಮೊದಲ ಸಂಖ್ಯೆ ಅಂತಂದರೆ 10 ಆಗುತ್ತೆ. ಈ 10 5ರಿಂದ ಭಾಗವಾಗತ್ತಾ ಅಂತ ನೋಡಿ. 5ರ ಮಗ್ಗಿಯಲ್ಲಿ 10 ಇದೆಯಾ? 5ರ ಮಗ್ಗಿಯಲ್ಲಿ 10 ಇದೆ, ಹೌದಾ? 5 2 10. ಅದಕ್ಕೆ ಮೊದಲ ಸಂಖ್ಯೆಯನ್ನು ಯಾವುದು ಬರೆಯೋಣ? 10 ಬರೆಯೋಣ. ಎರಡನೇ ಸಂಖ್ಯೆ ಇದು 5 2 10 ಆದರೆ 5 3 15 ಇದೆ. ಹಾಗೆ 5 4 20 ಇದೆ. ಹೀಗೆ ನಾವು ಬರಿತಾ ಹೋದರೆ ಕೊನೆಯ ಸಂಖ್ಯೆ ಯಾವುದು? 2 ಅಂಕಿಗಳ ಸಂಖ್ಯೆ 5ರಿಂದ ಭಾಗವಾಗುವಂಥದ್ದು ಯಾವುದು? ಕೊನೆಯ 2 ಅಂಕಿಯ ಸಂಖ್ಯೆ ನಿಮಗೆ ಗೊತ್ತಿದೆ, 99. ಇದು 5ರಿಂದ ಭಾಗವಾಗಲ್ಲ. 5ರಿಂದ ಭಾಗವಾಗಬೇಕಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬರಬೇಕು. ಬಿಡಿ ಸ್ಥಾನದಲ್ಲಿ ಏನು ಬರಬೇಕು? 0 ಅಥವಾ 5 ಬರಬೇಕು. ಇಲ್ಲಿ 5 ಅಂತಂದರೆ 95 ಆಗುತ್ತೆ. 95ರ ನಂತರ ಬರುವಂಥದ್ದು 96, 97, 98, 99. ಇವು 4 ಭಾಗವಾಗಲ್ಲ. ಅದಕ್ಕೆ ನಾವು ಯಾವ್ದು ತಗೊಳ್ಳೋಣ? 95 ತಗೊಳ್ಳೋಣ. ಇದು ಕೊನೆಯ ಸಂಖ್ಯೆ, 2 ಅಂಕಿಯ ಕೊನೆಯ ಸಂಖ್ಯೆ. ಅದಕ್ಕೆ ನಾವೇನು ತಗೊಳ್ಳೋಣ? 95. ಈಗ ನಮಗೆ ಸಮಾಂತರ ಶ್ರೇಣಿಯನ್ನು ನಾವು ಬರ್ಕೊಂಡಿದ್ದೀವಿ.
ಈಗ ನಮಗೆ ಪ್ರಶ್ನೆ ಏನು ಅಂತಂದರೆ ಎಷ್ಟು ಅಂಕಿಗಳು ಭಾಗವಾಗ್ತವೆ ಅಂತ. ಅಂದರೆ ಇಲ್ಲಿ 10ರಿಂದ 95ರವರೆಗೆ 10ರಿಂದ 95ರವರೆಗೆ 5ರಿಂದ ಭಾಗವಾಗುವ ಎಷ್ಟು ಅಂಕಿಗಳಿದ್ದಾವೆ ಅಂತ. ಅದಕ್ಕೆ ನಾವಿಲ್ಲಿ ಏನು ಮಾಡೋಣ, AN ಸೂತ್ರವನ್ನು ಉಪಯೋಗಿಸ್ಬೇಕಾಗತ್ತೆ. AN ಸೂತ್ರವನ್ನು ಉಪಯೋಗಿಸಿ n ಈಕ್ವಲ್ಸ್ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಅದರಲ್ಲಿ AN ಯಾವುದು? AN ಅಂದರೆ ಕೊನೆಯ ಪದ. ಕೊನೆಯ ಪದ ಯಾವುದಿಲ್ಲಿ? 95. AN ಸೂತ್ರ ಏನು? AN ಈಕ್ವಲ್ಸ್ ಏನು ನಿಮಗೆ ಗೊತ್ತಿದೆ? AN ಈಕ್ವಲ್ಸ್ A ಪ್ಲಸ್ n ಮೈನಸ್ 1 ಇಂಟು ಡಿ. ಅಂದರೆ ನಮ್ಗೆ ಏನೇನು ಬರ್ಕೋಬೇಕು ನಾವು? A ಬರ್ಕೋಬೇಕು, ಡಿ ಬರ್ಕೋಬೇಕು. AN ಅಂತಂದರೆ ಇದನ್ನು ಬರ್ಕೋಬೇಕು. A ಅಂದರೆ ಮೊದಲ ಪದ, A1 ಅದು. ಅದಕ್ಕೆ ಬರ್ಕೊಳ್ಳೋಣ. A ಅಂದರೆ ಮೊದಲ ಪದ 10. ಇದು ನಮ್ಗೆ ಗೊತ್ತಿದೆ. ಇದು A1, ಇದು A2, ಇದು A3, ಹೀಗೆ ಹೋಗ್ತಾ ಹೋಗಂಗೆ ಕೊನೆಯ ಪದ AN ಇದೆ. A1 ಅಂದರೆ A ಮೊದಲ ಪದ 10 ಆಯಿತು. ನಂತರ ಡಿ ಬೇಕು ನಮಗೆ. ಡಿ ಈಕ್ವಲ್ಸ್ ನಮಗೆ ಇಲ್ಲಿ ಹೇಗೆ ಸಿಗುತ್ತೆ? A2 ಮೈನಸ್ A1. A2 ಮೈನಸ್ A1. A2 ಅಂದರೆ ಎಷ್ಟು? ಎರಡನೇ ಪದ 15. ಅದನ್ನು ಬರೀರಿ. 15 ಮೈನಸ್ ಹಾಕ್ರಿ. ಮೈನಸ್ A1 ಅಂತಂದರೆ ಒಂದನೇ ಪದ ಯಾವುದದು? 10 ಇದೆ, 10 ಬರೆಯೋಣ. 15 ಮೈನಸ್ 10 ಅಂತಂದರೆ ಏನಾಯಿತು? 5 ಆಯಿತು. ಸಾಮಾನ್ಯವಾಗಿ 5ರಿಂದ ಭಾಗವಾಗುವ ಸಂಖ್ಯೆ ಅಂತಂದರೆ D 5 ಬರುತ್ತೆ. 7ರಿಂದ ಭಾಗವಾಗುವ ಸಂಖ್ಯೆ ಅಂದರೆ D 7 ಬರುತ್ತೆ. 3ರಿಂದ ಭಾಗವಾಗುವ ಸಂಖ್ಯೆ ಅಂತಂದರೆ D 3 ಬರುತ್ತೆ. ಇಲ್ಲೂ ಕೂಡ ಇದು 5ರಿಂದ ಭಾಗವಾಗುವ ಸಂಖ್ಯೆ ಆಗಿದ್ರಿಂದ ನಮಗೆ D 5 ಸಿಕ್ತು. ಈಗ AN ಅಂದರೆ ಕೊನೆಯ ಪದ, ಅದು 95. ಕೊನೆಯ ಪದ 95 ಬರೆಯೋಣ. ಈಗ ಕ್ವಶನ್ ಮಾರ್ಕ್ ಎಷ್ಟಿದ್ದಾವೆ ಅಂದರೆ n ಎಷ್ಟು? ಇಲ್ಲಿ n ಎಷ್ಟು ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. AN ಸೂತ್ರ ಮಕ್ಕಳೇ, ಮತ್ತೆ ಇಲ್ಲಿ ಸೂತ್ರದ ಅವಶ್ಯಕತೆ ಬಂತು. ಸೂತ್ರವನ್ನು ನೆನಪಲ್ಲಿಟ್ಕೊಳ್ಳಿ. AN ಈಸ್ ಈಕ್ವಲ್ಸ್ ಟು ಏನು? A ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ನೀವು ನೆನಪಲ್ಲಿಟ್ಕೋಬೇಕು. ಈಕ್ವಲ್ಸ್ AN ಎಷ್ಟು ಅಂತ ಹಾಕ್ಕೋಬೇಡಿ. ಇಲ್ಲಿ AN ಅಂದರೆ ಎಷ್ಟು ಅಂತ ಹಾಕ್ಕೊಳ್ಳಿ. ಎಷ್ಟದು? 95. AN ಏನು? 95. ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ ನಾವು. 95 ಆಯಿತು. ಈಗ ಎನ ಬೆಲೆ ಹಾಕೋಣ. ಎನ ಬೆಲೆ ಎಷ್ಟು? 10 ಇದೆ, 10 ಹಾಕೋಣ. 10 ಪ್ಲಸ್ ಈ n ಜಾಗದಲ್ಲಿ n ಬರೆದುಬಿಟ್ಟು ಪುನಃ ನಾವು n ಮೈನಸ್ 1 ಅಂತಲೇ ಬರೆಯೋಣ. ಡಿ ಬೆಲೆ ನಾವು ಕಂಡುಕೊಂಡಿದ್ದೀವಿ. ಡಿ ಬೆಲೆ ಎಷ್ಟು? 5. 5ಅನ್ನು ಹಾಕೋಣ ಅಲ್ಲಿ. 5. ಈಗ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಬರೆಯೋಣ. 95 ಆಯಿತು. ಈಗ ನಾವಿಲ್ಲಿ n ಬೆಲೆಯನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಮೊದಲಿಗೆ ಈ ಪ್ಲಸ್ 10 ಇರೋದನ್ನು ಇದರ ಜೊತೆ ಸಮ್ ರೂಪದಲ್ಲಿ, ಮೊತ್ತದ ರೂಪದಲ್ಲಿ ಇರೋದನ್ನು ಪ್ಲಸ್ ರೂಪದಲ್ಲಿ ಇರೋದನ್ನು ಆ ಕಡೆ ವರ್ಗಾಯಿಸೋಣ. ಇದನ್ನು ಮಾತ್ರ ಎಡಭಾಗದಲ್ಲಿ ಇಟ್ಕೊಳ್ಳೋಣ. ಏನನ್ನು? n ಮೈನಸ್ 1 ಇಂಟು 5ಅನ್ನು ಇಟ್ಕೊಳ್ಳೋಣ. ಈ 95ಅನ್ನು ಬರೆಯೋಣ ಮತ್ತು 10ಅನ್ನು ವರ್ಗಾವಣೆ ಮಾಡೋಣ. ಬಲಭಾಗಕ್ಕೆ 10 ಆಯ್ತು ಇಲ್ಲಿ. ನಂತರ n ಮೈನಸ್ 1 ಇಂಟು 5 ಈಕ್ವಲ್ಸ್ ಎಷ್ಟಾಗತ್ತೆ? ಇಲ್ಲಿ ಇದನ್ನು ಕಳೆದು ಬರೆಯೋಣ. ಎಡಭಾಗವನ್ನು ಹಾಗೆ ಬರೆಯೋಣ. ಬಲಭಾಗದಲ್ಲಿ ನಾವು 95ರಿಂದ 10ಅನ್ನು ಕಳಿಬೇಕಾಗಿರೋದ್ರಿಂದ 95 ಮೈನಸ್ 5 ಎಷ್ಟು? 95 ಮೈನಸ್ 10 ಎಷ್ಟು? 95 ಮೈನಸ್ 10 85 ಆಯಿತು. ಈಗ ಪುನಃ n ಮೈನಸ್ 1ಅನ್ನು ಹಾಗೆ ಬರೆದ್ಬಿಟ್ಟು ನಮಗಿಲ್ಲಿ ಮೂಲವಾಗಿ ನಮಗೆ n ಬೆಲೆ ಕಂಡುಹಿಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲವನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ 85 ಬಂತು, ಬೈ 5 ಆಗತ್ತೆ. ನಂತರ n ಮೈನಸ್ 1 ಈಸ್ ಈಕ್ವಲ್ಸ್ ಟು ನಮಗೆ ಗೊತ್ತಿದೆ 85 ಇದು 5ರಿಂದ ಭಾಗವಾಗತ್ತೆ. ಯಾಕೆ ಭಾಗವಾಗತ್ತೆ ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ. ಭಾಗಿಸೋಣ. ಈಗ 5 1 5 17 85 ಅಂತ ನಮಗೆ ಗೊತ್ತಿದೆ. ಅದು ನೋಡಿ 5 1 5 ಆಯಿತು. ಇಲ್ಲಿ 5 ಹೋಯಿತು ಅಂದರೆ 3 ಉಳ್ಕೊಳ್ಳುತ್ತೆ. 5 7 ಎಷ್ಟು ಬಂತು? 85. ಇದನ್ನು 5ರಿಂದ ಭಾಗಿಸಿದಾಗ 5 ಎಷ್ಟಲೇ 85, 5 17 85. ಇಲ್ಲಿ 17ಅನ್ನು ಬರೆಯೋಣ. ಅಂದರೆ n ಮೈನಸ್ 1 ಈಸ್ ಈಕ್ವಲ್ಸ್ ಟು ಏನಾಯಿತು? 17 ಆಯಿತು. ಈಗ ನಮಗೆ ಬೇಕಾಗಿದ್ದು n ಈಕ್ವಲ್ಸ್. ಅದಕ್ಕೆ ಏನು ಮಾಡೋಣ? ಮೈನಸ್ 1 ಏನಿದೆ ಇದರ ಜೊತೆಗೆ ಇದನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಏನು ಬಂತು? n ಈಸ್ ಈಕ್ವಲ್ಸ್ ಟು 17. ಇದೇನಾಯಿತು? ಮೈನಸ್ 1 ಇಲ್ಲಿ ಪ್ಲಸ್ 1 ಆಯಿತು. n ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 17 ಪ್ಲಸ್ 1
18. ನಮಗೆ ಎನ್ನ ಬೆಲೆ ಸಿಕ್ತು. ಅಂದರೆ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ? 18 ಸಂಖ್ಯೆಗಳು. 2 ಅಂಕಿಯ 18 ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ. ಅದಕ್ಕೆ ಬರೆಯೋಣ 2 ಅಂಕೆಯ ಎಷ್ಟು ಸಂಖ್ಯೆಗಳು? 18 ಸಂಖ್ಯೆಗಳು 18 ಸಂಖ್ಯೆಗಳು ಎಷ್ಟರಿಂದ ಭಾಗವಾಗುತ್ತೆ? 5ರಿಂದ ಭಾಗವಾಗುವವು. 5ರಿಂದ ಭಾಗವಾಗುವವು. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106. ಆದರೆ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊತ್ತ ಅಂತ ಶಬ್ದ ಬಂದಾಗ ನಾವು SN ಇದರ ಕಡೆ ಗಮನ ಕೊಡಬೇಕು. SN ಕಂಡುಹಿಡಿಯೋದಕ್ಕೆ 2 ಸೂತ್ರ ಇದೆ. ಮೊದಲನೇದು A, D ಮತ್ತು N ಕೊಟ್ಟಾಗ A ಅಂದರೆ ಮೊದಲ ಪದ ಇಲ್ಲಿ ಕೊಟ್ಟಿದ್ದಾರೆ, D ಇಲ್ಲಿ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ADN ಒಳಗೊಂಡಿರುವ ಸೂತ್ರವನ್ನು ಇಲ್ಲಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಹಾಗಾದರೆ ಇನ್ನೊಂದು ಸೂತ್ರ ಯಾವುದು? SN = N/N ANL ಇರುವಂಥದ್ದು. ಅಂದರೆ ಮೊದಲ ಪದ A, ಪದಗಳ ಸಂಖ್ಯೆ N ಮತ್ತು ಕೊನೆಯ ಪದ L ಇರುವಂಥದ್ದು. ಆ ಸೂತ್ರವನ್ನು ನಾವು ಇಲ್ಲಿ ಬರೀಬೇಕು. ಸೂತ್ರ ಯಾವುದು ಮಕ್ಕಳದು? ಇಲ್ಲೂ ಕೂಡ ನೋಡಿ ಸೂತ್ರನ ಅವಶ್ಯಕತೆ ಇರೋದ್ರಿಂದ ಸೂತ್ರವನ್ನು ನೀವು ಕಲ್ತಿಟ್ಕೊಳ್ಳೇಬೇಕು. SN = N/2 × A + L ಅಥವಾ A + AN ಅಂತ ಕೂಡ ಬರಿಬೋದು. L ಜಾಗದಲ್ಲಿ AN ಅಂತ ಕೂಡ ನೀವು ಬರಿಬೋದು. N ಎಷ್ಟು? 20. ಇಲ್ಲಿ ನಾವು AN 12 ಅಂತ ಬರ್ಕೊಂಡ್ರೆ N ಎಷ್ಟು ಬರ್ಕೋಬೇಕಾಗತ್ತೆ? 20. ಮತ್ತು L = AN ಅಂದರೆ ಎಷ್ಟು ಬರ್ಕೋಬೇಕು ನಾವು? 106 ಬರ್ಕೋಬೇಕು. ಇದನ್ನು ಮೊದಲು ಬರ್ಕೊಳ್ಳೋಣ. ಮೊದಲ ಪದ A = ಎಷ್ಟು? 12. ಹಾಗೆ N ಎಷ್ಟು? 20 ಪದಗಳಿರುವ ಅಂತ ಹೇಳಿದ್ದಾರೆ, 20. ಮತ್ತು L ಅಂದರೆ AN = ಎಷ್ಟು? 106. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ, ಯಾವ್ಯಾವ ಬೆಲೆಯನ್ನು ಏನೇನು ಹಾಕಬೇಕು ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ಹಾಕಬೇಕು. ಈಗ ಸೂತ್ರ AN ಮತ್ತು L ಇರುವಂಥದ್ದು ಅಥವಾ AN ಮತ್ತು AN ಇರುವಂಥ ಸೂತ್ರ ಯಾವುದದು? S = N/2 × A + L. A + L ಬರಿಬೋದು, ಇಲ್ಲ A + AN ಅಂತ ನೀವು ಬರಿಬೋದು. A + AN ಅಂತ. ಇಲ್ಲಿ ಇವುಗಳ ಬೆಲೆಯನ್ನು ಹಾಕೋಣ. ಇಲ್ಲಿ S = ಏನಿದೆ? N/2 × A + AN ಅಂತ ಇದೆ. ಈಗ ನಾವು ಯಾವ ಜಾಗದಲ್ಲಿ ಏನೇನು ಹಾಕಬೇಕು ಅಂತ ಬರೆಯೋಣ. N ಕೂಡ ಬರಿಬೋದು ನಾವಿಲ್ಲಿ. N ನ ಬೆಲೆ, N ಅಂದರೆ ಎಷ್ಟು ಪದಗಳಿದ್ದಾವೆ? 20 ಬರೆಯೋಣ. /2 ಹಾಗೆ ಬರೆಯೋಣ. ಈಗ A ಜಾಗದಲ್ಲಿ ಎಷ್ಟು ಹಾಕಬೇಕು? 12. ಆಮೇಲೆ ಪ್ಲಸ್ ಬರೆಯೋಣ. AN ಅಂತಂದರೆ 106 ಬರೆಯೋಣ. ಇಲ್ಲಿ ಕ್ಯಾನ್ಸಲ್ ಆದರೆ ನಾವು ಕ್ಯಾನ್ಸಲ್ ಬಿಡೋದು ಒಳ್ಳೆಯದು. ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ 2ರ ಮಧ್ಯೆಯಲ್ಲಿ 20 ಇದೆ. 2 × 20 ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡೋಣ. 2 1 2 10 20 10 ಬರೆಯೋಣ. SN = ಇಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗಿ ಕೆಳಗಡೆ 1 ಬಂದಿರೋದ್ರಿಂದ ನಾವು ಮೇಲ್ಗಡೆ ಇರೋ 10 ಮಾತ್ರ ಬರೆಯೋಣ. ನಂತರ ಈ 12ಅನ್ನು 106ಕ್ಕೆ ಸೇರಿಸಿ ಬರೆಯೋಣ. 106 + 12 ಅಂದರೆ ಎಷ್ಟಾಗುತ್ತೆ? 118 ಆಗುತ್ತೆ. 106ಕ್ಕೆ 12ಅನ್ನು ಸೇರಿಸಿ ಬರೆಯೋಣ, ಯಾಕಂದರೆ ಇವೆರಡನ್ನು ಕೂಡಿಸ್ಬೋದು ನಾವು. ಎಷ್ಟಾಯ್ತು ಇಲ್ಲಿ? 10 × ಹಾಕ್ಬೋದು ನೇರವಾಗಿ 118. ಈಗ 118 × 10 ಏನಾಗುತ್ತೆ? 118 10 ಜಾಸ್ತಿ ಬರುತ್ತೆ. 1180 ಆಗುತ್ತೆ. 118 × 10 ಅಂದರೆ ಎಷ್ಟಾಗುತ್ತೆ? 118 × 10 ಅಥವಾ 10 × 118. 10 × 118 ಅಂತಂದರೆ 1180. ಅಂದರೆ ಇಲ್ಲಿ ಒಟ್ಟು 20 ಪದಗಳವರೆಗಿನ ಮೊತ್ತ ಎಷ್ಟು?
SN ಈಸ್ ಈಕ್ವಲ್ಸ್ ಟು ಅಥವಾ S20 ಈಸ್ ಈಕ್ವಲ್ಸ್ ಟು 1180. ಇದು ಉತ್ತರ. ಈಗ 20ನೇ ಪ್ರಶ್ನೆ, ಬಿಡಿಸಿ ಅಂತ x ಮೈನಸ್ 3/x ಈಕ್ವಲ್ಸ್ 2 ಅಂತ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಬಿಡಿಸ್ಲಿಕ್ಕೆ ಬರಲ್ಲ. ಇದನ್ನು ನಾವು ಒಂದು ನಿರ್ದಿಷ್ಟವಾದ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ x ಇದೆ ಅಂದರೆ x/1 ಇದೆ, 3/x ಇದೆ. ಮೊದಲಿಗೆ ನಾವೇನು ಮಾಡಬೇಕು, 1 ಮತ್ತು x ದರ ಲಸವನ್ನು ಕಂಡುಹಿಡಿದು ನಂತರ ಬದಲಾಯಿಸ್ಕೊತಾ ಬರಬೇಕು. ಅದು ಏನು ಮಾಡಬೇಕು ಅನ್ನೋದನ್ನು ನಾವು ಚರ್ಚಿಸೋಣ. ಮೊದಲು ಕೊಟ್ಟಂತಹ ಸಮೀಕರಣವನ್ನು ಹೇಗಿದೆಯೋ ಹಾಗೆ ನಾವು ಬರ್ಕೊಳ್ಳೋಣ. ಏನಿದೆ ಅಲ್ಲಿ, x ಮೈನಸ್ 3/x ಈಸ್ ಈಕ್ವಲ್ಸ್ ಟು 2 ಇದೆ. x ಮೈನಸ್ 3/x ಈಸ್ ಈಕ್ವಲ್ಸ್ ಟು 2 ಇದೆ. ಇದನ್ನು ಮೊದಲು ಬರ್ಕೊಳ್ಳೋಣ. ಈಗ ನಾವು ಬರ್ಕೊಳ್ಳೋಣ. x ಮೈನಸ್ 3/x ಈಕ್ವಲ್ಸ್ 2. ಇಲ್ಲಿ ನಾವು ಬರೀ x ಇದೆ ಅಂತಂದರೆ ಇದು x/1 ಅಂತ ಅರ್ಥ. ಅದಕ್ಕೆ ನಾವಿಲ್ಲಿ ಕೆಳಗಡೆ ಛೇದದಲ್ಲಿ 1 ಇದೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ ಲಸಹವನ್ನು ನಾವು ಕಂಡುಹಿಡಿಬೇಕು. ಲಸಹ ಏನಾಗುತ್ತೆ, 1 ಇದ್ದಾಗ 1 ಮತ್ತು ಎಕ್ಸ್ನ ಲಸಹ x ಆಗುತ್ತೆ. ಎಕ್ಸನ್ನು ಇಲ್ಲಿ ಬರೆಯೋಣ. ಎಡಭಾಗದಲ್ಲಿ ಏನು ಬದಲಾವಣೆ ಆಗುತ್ತೆ ನೋಡಿ, x/1 ಇದ್ದಾಗ 1 ಇಂಟು x ಈ x ಬರುತ್ತೆ. ಲಸಹವನ್ನು ಸಮವಾಗಿ ಮಾಡೋದಕ್ಕೆ ನಾವು ಕೆಳಭಾಗದಲ್ಲಿರುವ 1ಅನ್ನು ಎಕ್ಸಿಂದ ಗುಣಿಸ್ಬೇಕಾಗತ್ತೆ. ಅದಕ್ಕೆ ಈ ಎಕ್ಸನ್ನು ಕೂಡ ನಾವು ಯಾವುದರಿಂದ ಗುಣಿಸ್ಬೇಕು, ಎಕ್ಸಿಂದ ಗುಣಿಸ್ಬೇಕಾಗತ್ತೆ. ಅದಕ್ಕೆ x ಇಂಟು ಎಕ್ಸ್ ಏನು ಬರೆಯೋಣ, x ಇಂಟು x² ಬರೆಯೋಣ. ಏನು ಬರೆಯೋಣ ಇಲ್ಲಿ, x². ಇಲ್ಲಿ -3 ಏನಿದೆ, ಇದೇನು ಬದಲಾವಣೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ಇದು ಛೇದದಲ್ಲಿ ಇವಾಗಲೇ ಇದಕ್ಕೆ x ಇರೋದ್ರಿಂದ LCM ಕೂಡ ಅಷ್ಟೇ ಬಂದಿರೋದ್ರಿಂದ ಇಲ್ಲಿ ಅಂಶ ಬದಲಾವಣೆ ಆಗೋದಿಲ್ಲ. ಅದಕ್ಕೆ -3 ಹಾಗೆ ಉಳ್ಕೊಳ್ಳುತ್ತೆ, ಈಕ್ವಲ್ಸ್ 2 ಆಯಿತು. ಈಗ ನಾವು ಇದನ್ನು ಹಾಗೆ ಬರೆಯೋಣ. ಇದನ್ನು ಇಲ್ಲಿಗೆ ವರ್ಗಾಯಿಸೋಣ, ಇಂಟು ಆಗಿ ಬರುತ್ತದು. x² ಮೈನಸ್ 3 ಈಕ್ವಲ್ಸ್ 2 ಇಂಟು x ಏನಾಗುತ್ತೆ, 2x ಆಗುತ್ತೆ. ನಂತರ ಇದನ್ನು ಈ ಕಡೆ ವರ್ಗಾಯಿಸೋಣ. ನಮಗೊಂದು ಆದರ್ಶ ರೂಪ ಸಿಗುತ್ತೆ. x² ಮೈನಸ್ 3 ಮೈನಸ್ 2x ಈಕ್ವಲ್ 0 ಆಯಿತು. ಈ 2x ಎಡಭಾಗಕ್ಕೆ ಹೋದಾಗ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಬರೀ 0 ಉಳ್ಕೊಳ್ಳುತ್ತೆ. ಅದಕ್ಕೆ 0 ಬರೆದ್ವಿ. ಈಗ ಇಲ್ಲಿ 3 ಪದಗಳನ್ನು ಗಮನಿಸಿ ಮಕ್ಕಳೇ, ನಿಮಗೆ ಯಾವುದೋ ಒಂದು ಸಮೀಕರಣ ಸಿಗುತ್ತೆ. ಯಾವ ಸಮೀಕರಣ ಅಂತಂದರೆ ವರ್ಗ ಸಮೀಕರಣ. ಇದು ಆದರ್ಶ ರೂಪದಲ್ಲಿ ಇದೆಯೋ ಅಂತ ನೋಡ್ಕೊಳ್ಳಿ. ಇಲ್ಲಿ -3 ಇದೆ, ಇದರ ಜಾಗ ಮತ್ತು ಇದರ ಜಾಗ ಬದಲಾಗಬೇಕು. -2x ಮಧ್ಯದಲ್ಲಿ ಬರಬೇಕು, ಇದು ಕೊನೆಗೆ ಹೋಗಬೇಕು. ಹಾಗೆ ನಾವು ಅದನ್ನು ಬರೆಯೋಣ. x² ಮೈನಸ್ 2x ಮೈನಸ್ 3 ಈಕ್ವಲ್ 0. ಅಂದರೆ ನಿಮಗೆ ಯಾವ ರೂಪ ಸಿಕ್ತೀಗ, ax² ಪ್ಲಸ್ bx ಪ್ಲಸ್ c ಈಕ್ವಲ್ 0 ರೂಪಕ್ಕೆ ಬಂದ್ವಿ. ನಾವು ರೂಪಕ್ಕೆ ಇದನ್ನು ತೊಗೊಂಡು ಬಂದ್ವಿ. ಈಗ ನಮಗೆ ವರ್ಗ ಸಮೀಕರಣ ಸಿಕ್ಕಿದೆ. x² ಮೈನಸ್ 2x ಮೈನಸ್ 3 ಈಕ್ವಲ್ಸ್ 0 ಎನ್ನುವಂತಹ 0 ಎನ್ನುವಂತಹ ವರ್ಗ ಸಮೀಕರಣ ಸಿಕ್ಕಿದೆ. ಇಲ್ಲಿ ಕೊಡುವಾಗ ಈ ರೂಪದಲ್ಲಿತ್ತು. ನಾವು ಅದನ್ನು ಹಂತ ಹಂತವಾಗಿ ಏನು ಮಾಡಿದ್ವಿ, ಒಂದು ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಈಕ್ವಲ್ 0 ರೂಪಕ್ಕೆ ತಂದ್ವಿ. ಈಗ ನಾವು ಅಪವರ್ತಿಸುವ ವಿಧಾನದಿಂದ ಇಲ್ಲಿ ಎಕ್ಸ್ನ ಬೆಲೆಯನ್ನು ಬಿಡಿಸಿ ಅಂತ ಇದೆ. ಬಿಡಿಸಿ ಅಂತಿದೆ ಅಂತಂದರೆ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಬಿಡಿಸಿ ಅಂತಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿರಿ ಅಂತ ಅರ್ಥ. ನಿಮಗೆ ಗೊತ್ತಿದೆ ಅಪವರ್ತಿಸುವ ವಿಧಾನವನ್ನು ನಾವು ಯಾವ ರೀತಿ ಮಾಡಬೇಕಂತ. ಇಲ್ಲಿ ನಾವು ಮಧ್ಯಪದವನ್ನು ಒಡಿಬೇಕು. -2x ಒಡೆದು 3 ಪದವನ್ನು 4 ಪದಗಳನ್ನಾಗಿ ಬರಿಬೇಕು. ಒಡೆಯುವಾಗ ನಾವು PQ ಅಂದರೆ ಇವೆರಡರ ಗುಣಲಬ್ಧ PQ ಆಗಿ ಬರುತ್ತೆ ಮತ್ತು ಮಧ್ಯದ ಪದ P ಪ್ಲಸ್ Q ಆಗಿ ಬರುತ್ತೆ. ಗುಣಲಬ್ಧ ಮತ್ತು ಮೊತ್ತ ಅಂತ ಹೇಳ್ತೀವಿ. ಅಂದರೆ PQ ಈಕ್ವಲ್ಸ್ ಏನಾಗುತ್ತೆ, -3x² ಆಯಿತು. ಈ ರೀತಿಯ ಸುಮಾರು ಲೆಕ್ಕಗಳನ್ನು ನೀವು ಬಿಡಿಸಿದ್ದೀರಾ. ಆಮೇಲೆ ಇಲ್ಲಿ P ಪ್ಲಸ್ Q ಅಂದರೆ ಮಧ್ಯದ ಪದ ಆಗುತ್ತೆ. ಇದು P ಪ್ಲಸ್ Q ಈಸ್ ಈಕ್ವಲ್ಸ್ ಏನಾಯಿತು, -2x ಆಯಿತು. ಈಗ ನಾವು ಯಾವ ಮಗ್ಗಿಯಲ್ಲಿ 3 ಬರುತ್ತೆ ನಮಗೆ ಗೊತ್ತಿದೆ. -3x² ಅಂತಂದರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಬರ್ತಾವೋ ಒಂದೇ ಬರ್ತಾವೋ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸಿದರೆ, ಇಲ್ಲಿ ಮೈನಸ್ ಇರೋದ್ರಿಂದ ಬೇರೆ ಬೇರೆ ಚಿಹ್ನೆ ಬರುತ್ತೆ.
ದೊಡ್ಡ ಅಪವರ್ತನಕ್ಕೆ ಮೈನಸ್ ಚಿಹ್ನೆ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮಧ್ಯದ ಪದದ ಚಿಹ್ನೆ ಮೈನಸ್ ಇದೆ ಮತ್ತು ಚಿಕ್ಕ ಅಪವರ್ತನಕ್ಕೆ ಪ್ಲಸ್ ಬರುತ್ತೆ. ಯಾವ ಮಗ್ಗಿಯಲ್ಲಿ 3 ಇದೆ ನಮಗೆ ಗೊತ್ತಿದೆ. 3 ಒಂದಲೇ 3 ಬಿಟ್ಟರೆ ಬೇರೆ ಯಾವ ಮಗ್ಗಿಯಲ್ಲೂ 3 ಇಲ್ಲ. ಯಾಕಂತಂದರೆ 3 ಇದು ಅವಿಭಾಜ್ಯ ಸಂಖ್ಯೆ. ಹಾಗಾದರೆ ನಾವೇನೇನು ಬರೋಣ, 3 1 3 ಒಂದಲೇ 3 ಬರುತ್ತೆ. 3ರಲ್ಲಿ 1 ಹೋದರೆ 2 ಬರುತ್ತೆ. ಅಂದರೆ -3 + 1 ಏನಾಗುತ್ತೆ, 2 ಬರುತ್ತೆ. ಜೊತೆಯಲ್ಲಿ ಎಕ್ಸ್ ಹಾಕೋಣ, -3x + 1x. ಹಾಗಾದರೆ ಇಲ್ಲಿ 3 ಪದ ಇರೋದು 4 ಪದ ಆಗ್ತಾಯಿದೆ. ಬರೆಯೋಣ ನಾವನ್ನ. x² ಬರೆಯೋಣ. -2x ಏನು ಬರೆಯೋಣ, -3x + 1x ಅಂತ ಅದನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ. ಇದನ್ನು ಸ್ಪ್ಲಿಟ್ ಮಾಡಿದರೆ ಈ 2 ಪದಗಳು ಬರ್ತವೆ. 1 ಪದ ಇರೋದು 2 ಪದ ಆಯಿತು. ಅಂದರೆ 3 ಪದ ಇರೋದು 4 ಪದ ಆಯ್ತು. ಇಲ್ಲಿ -3x + 1x -3 = 0. ಈಗ ನಾವು ಇಲ್ಲಿ ಒಟ್ಟು 4 ಪದಗಳು ನಮಗೆ ಸಿಕ್ಕಿದ್ವು. ಮೊದಲನೇ 2ರಲ್ಲಿ ನಾವು ಸಾಮಾನ್ಯವನ್ನು ತೆಗೆಯೋಣ. ಸಾಮಾನ್ಯ ಯಾವುದು ಬರುತ್ತೆ ನೋಡಿ, x² ಇದೆ, x ಇದೆ. ನಾವು ಯಾವುದನ್ನು ಸಾಮಾನ್ಯವಾಗಿ ತೆಗಿಬೋದು, ಎಕ್ಸನ್ನು ತೆಗಿಬೋದು. ಎಕ್ಸ್ ತೆಗೆದ್ರೆ ಬ್ರ್ಯಾಕೆಟ್ನಲ್ಲಿ 2 ಪದಗಳು ಯಾವುದು ಬರ್ತವೆ. ಎಕ್ಸ್ ಇವಾಗಲೇ ಹೊರಗಡೆ ಇರೋದ್ರಿಂದ ಎಕ್ಸನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ x² ಬರುತ್ತೆ. ಎಕ್ಸನ್ನು ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ x² ಬರುತ್ತೆ. ಅದಕ್ಕೆ ಇಲ್ಲಿ ಎಕ್ಸ್ ಬರುತ್ತೆ ಅಂತ ಆಯಿತು. ಮೊದಲನೇ ಪದ ಏನಾಗುತ್ತೆ, x² ಇರೋದು ಇಲ್ಲೇನಾಯಿತು ಎಕ್ಸ್. ಯಾಕೆ ಎಕ್ಸ್ ಆಯಿತು ಅಂತಂದರೆ ಇಲ್ಲಿ ಎಕ್ಸ್ ಸಾಮಾನ್ಯವಾಗಿ ಹೊರಗಡೆ ತೆಗೆದಿದ್ದೀವಿ. ಈಗ ಈ ಮೈನಸನ್ನು ಬರೆಯೋಣ. -3x ಇದೆ. ಎಕ್ಸ್ ಇವಾಗಲೇ ಹೊರಗಡೆ ಇರೋದ್ರಿಂದ ಉಳ್ಕೊಂಡಿರೋದು ಯಾವುದು ಮಕ್ಕಳೇ, ಇಲ್ಲಿ 3. ಈಗ ನೀವು ಗುಣಿಸಿ ನೋಡ್ರಿ, x × x. ಇವೆರಡರ ಗುಣಲಬ್ಧ ಏನಾಗುತ್ತೆ, x² ಆಗುತ್ತೆ. ಪುನಃ x × -3 ನಿಮಗೆ -3x ಸಿಗುತ್ತೆ. ನಂತರ ಇವೆರಡರಲ್ಲಿ ಸಾಮಾನ್ಯ ತೆಗೆಯೋಣ. 1 ಮತ್ತು -3 ಇದೆ. ಇಲ್ಲಿ ನಿಮಗೆ ಸಿಗೋದು ಬರೀ 1 ಮಾತ್ರ ಮತ್ತು ಈ 2 ಪದಗಳು ಹಾಗೆ ಉಳ್ಕೊತವೆ. ಏನಾಗುತ್ತೆ, x - 3. ವಾಪಸ್ ಗುಣಿಸಿ ನೋಡಿರಿ ಮಕ್ಕಳೇ. 1 × x ಏನು ಬಂತು, 1x ಬಂತು. ಮತ್ತು 1 × -3 -3 ಬಂತು. ಅಂದರೆ ಸಾಮಾನ್ಯವಾಗಿ ಇದು ಈ ಅಪವರ್ತನ ಏನು ಬರುತ್ತೋ ಅದೇ ಇಲ್ಲಿ 2ನೇ ಬ್ರ್ಯಾಕೆಟಲ್ಲೂ ಬರುತ್ತೆ. =0 ಹಾಕೋಣ. ಈಗ ಇಲ್ಲಿ x - 3 x - 3 2 ಸಾಮಾನ್ಯ ಅಪವರ್ತನ ಬಂದಿದೆ. ಅದನ್ನು ಸಾಮಾನ್ಯವಾಗಿ 1 ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ನಂತರ ಈ x - 3 ಜೊತೆ ಉಳ್ಕೊಂಡಿರೋದು ಯಾವುದು, ಎಕ್ಸ್. ಅದನ್ನು ಬರೆಯೋಣ. ಈ x - 3 ಜೊತೆ ಉಳ್ಕೊಂಡಿರೋದು 1 + 1 ಅದನ್ನು ಬರೆಯೋಣ. =0 ಆಯಿತು. ನಂತರ ಇಲ್ಲಿ 2ಅನ್ನು 0ಕ್ಕೆ ಸಮತೂಗಿಸೋಣ, ಈಕ್ವೇಟ್ ಮಾಡೋಣ. ಅಂದರೆ ಏನಾಯಿತು, x - 3 = 0 ಅಥವಾ ಏನಾಯಿತು, x + 1 = 0. ಇಲ್ಲಿ 2ಅನ್ನು ನಾವು 0ಕ್ಕೆ ಸಮತೂಗಿಸ್ಬೇಕು. x - 3 = 0 ಆಗುತ್ತೆ ಅಥವಾ x + 1 = 0 ಆಗುತ್ತೆ. ಈಗ ಎಕ್ಸ್ನ ಬೆಲೆ ಏನಾಯಿತು, x = 0. ಈ -3 ಬಲಭಾಗಕ್ಕೆ ಹೋದರೆ ಏನಾಯಿತು, +3 ಆಯಿತು. ಅಥವಾ x = ಇದು 0 - 1 ಆಯಿತು. ಹೇಗಾಯ್ತು, ಇಲ್ಲಿ 0 - 1, ಈ 0 ಇಲ್ಲಿ ಬರಿತೀವಿ. +1 ಆ ಕಡೆ ಹೋದ ತಕ್ಷಣ ಏನಾಯಿತು, -1 ಆಗುತ್ತೆ. 0 ಜೊತೆ +1 ಆ ಕಡೆ ಬಂದಾಗ -1 ಆಗುತ್ತೆ. ಅಂದರೆ ಏನಾಯಿತು, x = 0 + 3 ಏನು 3 ಆಗುತ್ತೆ. ಆರ್ x = 0 - 1 -1 ಆಯಿತು. ಹೀಗೆ ನಾವು ಬಿಡಿಸೋದು ಅಂತಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ನಮಗೆ 2 ಬೆಲೆಗಳು ಸಿಗ್ತವೆ. ಈಗ 21ನೇ ಪ್ರಶ್ನೆ. 1 6 ಮತ್ತು 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 1:2ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ಬೇಕು. 2 ಬಿಂದುಗಳನ್ನು ಕೊಟ್ಟಿದ್ದಾರೆ, 1 6 ಮತ್ತು 4 3. ಇವುಗಳನ್ನು x1 y1 x2 y2 ಅಂತ ಪರಿಗಣಿಸಬೇಕು. ಮತ್ತು ಇಲ್ಲಿ m1 m2 ಕೊಟ್ಟಿದ್ದಾರೆ, ಅಂದರೆ 1:2. ನಾವು ಏನನ್ನು ಕಂಡುಹಿಡಿಬೇಕು, ಆ ಬಿಂದುವಿನ ನಿರ್ದೇಶಾಂಕ ಅಂದರೆ P of xy ಅನ್ನು ನಾವು ಕಂಡುಹಿಡಿಬೇಕು.
ಕೊಟ್ಟಿರುವ ಬಿಂದುಗಳು 1, 6, 4, 3. 1, 6 ಮತ್ತು 4, 3. ಮೊದಲನೇ ಬಿಂದುವನ್ನು ಎ ಅಂತ ಪರಿಗಣಿಸೋಣ, ಎರಡನೇ ಬಿಂದುವನ್ನು ಬಿ ಅಂತ ಪರಿಗಣಿಸೋಣ. ಮತ್ತು ನಾವಿಲ್ಲಿ ಬರ್ಕೊಳ್ಳೋಣ 1, 6 x1 y1, 4, 3 x2 y2 ಅಂತ ಬರ್ಕೊಳ್ಳೋಣ. ಅನುಪಾತ m1:m2 ಏನು ಕೊಟ್ಟಿದ್ದಾರೆ, 1:2 ಅನುಪಾತ. ಅಂದರೆ ಇಲ್ಲಿ 1:2 ಅನುಪಾತದಲ್ಲಿ ವಿಭಾಗಿಸುತ್ತೆ ಅನ್ನೋದನ್ನು ಅವರು ಕೊಟ್ಟಿದ್ದಾರೆ. ಈಗ ನಾವು ಸೂತ್ರವನ್ನು ಬರೆಯೋಣ. ಸೂತ್ರ ಏನಾಗುತ್ತೆ, ಇಲ್ಲಿ ಭಾಗ ಪ್ರಮಾಣ ಸೂತ್ರ P of xy equals m1 x2 plus m2 x1 by m1 plus m2 ಎಕ್ಸ್ನ ಬೇರೆ ಆಗತ್ತಿದು. ಆಮೇಲೆ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಈ ಸೂತ್ರವನ್ನು ನೀವು ನೆನಪಲ್ಲಿಟ್ಟುಕೊಂಡು ಸರಿಯಾಗಿ ಬರೀಬೇಕಾಗತ್ತೆ. ಹೀಗೆ ಎಲ್ಲ ಸೂತ್ರಗಳನ್ನು ನೀವು ಕಲೀಲೇಬೇಕಾಗತ್ತೆ. ಕಲಿತ್ರೆ ಮಾತ್ರ ನಿಮಗೆ ಪರೀಕ್ಷೆಯಲ್ಲಿ ಮಾಡಲಿಕ್ಕೆ ಆಗತ್ತೆ, ಇಲ್ಲ ಅಂದರೆ ಆ ಲೆಕ್ಕವನ್ನು ಬಿಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮಕ್ಕಳೇ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ಎಲ್ಲ ಸೂತ್ರಗಳನ್ನು ನೀವು ಕಲ್ತಿಟ್ಕೊಳ್ಳಿ. ಈಗ ನಾವು m1 x2 m2 x1 ಈ 4ರ ಬೆಲೆಯನ್ನು ಕೂಡ ಇಲ್ಲಿ ಆ ಜಾಗದಲ್ಲಿ ಹಾಕೋಣ. m1 ಬೆಲೆ ಎಷ್ಟು, 1 ಬರೆಯೋಣ. 1 ಇಂಟು x2 ಬೆಲೆ 4, 1 ಇಂಟು 4 ಆಗುತ್ತೆ. m1 x2 ಅಂತಂದರೆ 1 ಇಂಟು 4 ಆಯಿತು. ಈಗ m2 x1 ಅಂತಾರೆ 2 ಇಂಟು 1. m2 x1 ಅಂದ್ರೇನು, 2 ಇಂಟು 1 ಬೈ m1 ಪ್ಲಸ್ m2 ಅಂತಂದರೆ 1 ಪ್ಲಸ್ 2. 1 ಪ್ಲಸ್ 2. ಹಾಗೆಯೇ m1 y2 ಅಂದರೆ 1 ಇಂಟು y2 ಅಂತಂದರೆ 1 ಇಂಟು 3 ಪ್ಲಸ್ m2 y1 ಅಂತಂದರೆ m2 2 y1 6, 2 ಇಂಟು 6 ಬೈ ಮತ್ತು ಪುನಃ m1 ಪ್ಲಸ್ m2 1 ಪ್ಲಸ್ 2 ಆಗುತ್ತೆ. ಈಗ ಮುಂದಿನ ಹಂತದಲ್ಲಿ 1 ಇಂಟು 4 ಬೇಕಾದರೆ ಪುನಃ ಇಲ್ಲಿ P of xy ಅಂತ ಬರೆಯೋಣ. 1 ಇಂಟು 4, 4 ಏನೇನು 4 ಮತ್ತು ಪ್ಲಸ್ ಬರೆಯೋಣ. ಪ್ಲಸ್ 2 ಇಂಟು 1 2 ಆಯಿತು. 1 ಪ್ಲಸ್ 2 3, 1 ಪ್ಲಸ್ 2 ಎಷ್ಟು, 3 ಆಗುತ್ತೆ. 1 ಪ್ಲಸ್ 2 3 ಆಗುತ್ತೆ, 3 ಬರೆಯೋಣ. ಹಾಗೆಯೇ ಇಲ್ಲಿ 1 ಇಂಟು 3 ಪ್ಲಸ್ 2 ಇಂಟು 6, 2 6 12 ಬೈ 1 ಪ್ಲಸ್ 2 3 ಬರೆಯೋಣ. ನಂತರ 4 ಪ್ಲಸ್ 2 ಎಷ್ಟಾಗತ್ತೆ, 6 ಆಗುತ್ತೆ. ಈ 3 ಬರೆಯೋಣ ಬೈ 3 ಅಂತ. ಹಾಗೆಯೇ 3 ಪ್ಲಸ್ 12 15 ಬೈ 3 ಆಯಿತು. ಈಕ್ವಸ್ ಇಲ್ಲಿ 6 ಬೈ 3 ಇದೆ, ಇಲ್ಲಿ 15 ಬೈ 3 ಇದೆ. ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ನೋಡೋಣ. ಇಲ್ಲಿ 3 6 ಇದೆ, ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ 3 ಮತ್ತು 6 3 ಮಗ್ಗಿಯಲ್ಲಿ ಬರ್ತವೆ. 3 1 3, 3 2 6 ಅಂದರೆ ಏನು ಬಂತು, 2 ಬೈ 1 ಬಂತು. ಇಲ್ಲಿ ಛೇದದಲ್ಲಿ 1 ಬಂದಿರೋದ್ರಿಂದ ನಾವು ಅದನ್ನು ಬಿಡ್ಬೋದು. ಏನಂತ ಬರೆಯೋಣ, 2 ಅಂತ ಬರೆಯೋಣ. ಇಲ್ಲೂ ಕೂಡ ಅಷ್ಟೇ 3 ಮತ್ತು 15 3 ಮಗ್ಗಿಯಲ್ಲಿದೆ. ಅದಕ್ಕೇನಾಯಿತು, 3 1 3 5 5 ಬೈ 1 ಬಂತು. ಇಲ್ಲೂ ಕೂಡ ನಾವು ಈ 1 ಬಿಡ್ಬೋದು, ಕೇವಲ 5 ಬರಿಬೋದು. 2 5 ನಮಗೆ ಇಲ್ಲಿ ನಿರ್ದೇಶಾಂಕ ಸಿಕ್ತು. ಯಾವುದು, P of xy is equals to 2 5. 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಏನು, 2 5. ಈಗ 22ನೇ ಪ್ರಶ್ನೆ. 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ
ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿವೆ. ಯಾದೃಚ್ಛಿಕವಾಗಿ ಸಮ ಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ. ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. ಇಲ್ಲಿ ಮಕ್ಕಳೇ ನಮಗೆ ಒಟ್ಟು ಇಲ್ಲಿ ಎಷ್ಟು ಅಂಕೆಗಳಿದ್ದಾವೆ, ಎಷ್ಟು ಅಂಕೆಗಳ ಕಾರ್ಡ್ಗಳು ಒಟ್ಟು ಎಷ್ಟಿದ್ದಾವೆ, ಒಟ್ಟು ಕಾರ್ಡ್ಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 4/9 ಇರೋದ್ರಿಂದ 4/9 ಇರೋದ್ರಿಂದ ನಾವು ಇದನ್ನು N(S) ಅಂತ ತಿಳ್ಕೊಬೇಕಾಗತ್ತೆ. ಅಂದರೆ ಒಟ್ಟು ಕಾರ್ಡುಗಳು 9 ಇದ್ದಾವೆ. ಅಂದರೆ 1ರಿಂದ ಪ್ರಾರಂಭವಾಗಿ 9ರವರೆಗೆ ಇದ್ದಾವೆ. 1 2 3 4 5 ಹಾಗೆ 6 7 8 9 ಅಂತ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ, ಇದು 4/9 ಸಮ ಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ. ಸಮ ಸಂಖ್ಯೆ ಅಂದರೆ ಇಲ್ಲಿ 1 2 3 4 ಈ 4 ಸಮ ಸಂಖ್ಯೆಗಳಿದ್ದಾವೆ. ಅಂದರೆ 4/9 ಆಯಿತು. ನಮಗೆ ಕೇಳಿರೋದೇನು, ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವ್ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಕೇವಲ ಆ ಮಗ್ಗಿಯಲ್ಲಿ ಮಾತ್ರ, ಅಂದರೆ 1ರಿಂದ ಭಾಗವಾಗುವಂಥದ್ದು ಮತ್ತು ಆ ಸಂಖ್ಯೆಯಿಂದ ಭಾಗವಾಗುವಂಥದ್ದು. ಅದರ ಹೊರತಾಗಿ ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ, ಬೇರೆ ಯಾವುದರಿಂದಲೂ ಅವು ಭಾಗವಾಗಲ್ಲ. ಅಂಥವು ಯಾವ ಅಂತಂದರೆ ಮೊದಲ ಅವಿಭಾಜ್ಯ ಸಂಖ್ಯೆ 2, ಎರಡನೇದು 3, ಆಮೇಲೆ 5 ಮತ್ತು 7. ಅವು ಕೂಡ ಎಷ್ಟಿದ್ದಾವೆ, 4 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಅಂದರೆ ಅವಿಭಾಜ್ಯ ಸಂಖ್ಯೆಯನ್ನು ತೆಗೆಯುವಂತಹ ಸಂಭವನೀಯತೆ, ಆಯ್ಕೆ ಮಾಡುವ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ ಕೂಡ 4/9 ಆಗುತ್ತೆ. ಇದನ್ನು ನಾವು ನೀಟಾಗಿ ಬರೆಯೋಣ. ಉತ್ತರ ನಮಗೆ ಸಿಕ್ತು ಇಲ್ಲಿ 4/9. ಆದರೆ ಅದಕ್ಕೆ ಬರೆಯೋಣ ಕಾರ್ಡುಗಳು 1 2 3 4 5 6 7 8 9. ಅಂದರೆ ಏನಾಯಿತು, N(S) ಅಂದರೆ 9 ಆಯಿತು. ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವುದಿದ್ದಾವೆ ಇಲ್ಲಿ ನೋಡೋಣ. ಅವಿಭಾಜ್ಯ ಸಂಖ್ಯೆಗಳು ಯಾವುದು? 3 2 3 5 7 ಇವು 4 ಅವಿಭಾಜ್ಯ ಸಂಖ್ಯೆಗಳು. 1 2 3 4 ಇವು 4 ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 4. ಅಂದರೆ ನಾವು ಅದನ್ನು N(E) ಅಂತ ಬರ್ಕೊಂಡ್ರೆ 4 ಆಯಿತು. ಅಂದರೆ P(E) ಏನಾಯಿತು, N(E) by N(S) ಎಷ್ಟಾಯಿತು? 4/9. ಇದನ್ನು ನಾನು ನಿಮಗೆ ಸಿಂಪಲ್ಲಾಗಿ ಬರೆಯೋ ವಿಧಾನವನ್ನು ಇಲ್ಲಿ ಹೇಳಿದ್ದೀನಿ. ಈಗ 23ನೇ ಪ್ರಶ್ನೆ. ABCDಯು ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾಂತರ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AO/BO CO/DO ಎಂದು ಸಾಧಿಸಿ. ಇಲ್ಲಿ ತ್ರಾಪಿಜ್ಯ ABCDಯಲ್ಲಿ AB ಸಮಾಂತರ DC. ಯಾವ ಸಮಾಂತರ? ಇಲ್ಲಿ AB ಸಮಾಂತರ DC ಇದೆ. AB ಸಮಾಂತರ DC ಇದೆ. ಮತ್ತು ಕರ್ಣಗಳು ಯಾವ ಬಿಂದುವಿನಲ್ಲಿ ಛೇದಿಸುತ್ತವೆ? O ಬಿಂದುವಿನಲ್ಲಿ ಛೇದಿಸುತ್ತವೆ. ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ನಮಗೆ ಏನನ್ನು ಸಾಧಿಸೋದಕ್ಕೆ ಹೇಳಿದ್ದಾರೆ ಮಕ್ಕಳೇ? ಇಲ್ಲಿ ನಾವು AO/BO CO/DO ಅಂತ ಸಾಧಿಸಬೇಕಾಗಿದೆ. ಏನು ಸಾಧಿಸ್ಬೇಕು ನಾವು? AO/BO CO/DO. ಇಲ್ಲಿ AO ಇಲ್ಲಿದೆ, BO ಅಂದರೆ ಇಲ್ಲಿದೆ, DO ಅಂತಂದರೆ ಇಲ್ಲಿದೆ, CO ಅಂತಂದರೆ ಇಲ್ಲಿದೆ, DO ಅಂತಂದರೆ ಇಲ್ಲಿದೆ. ಈಗ ನಾವು ಇದನ್ನು ನೇರವಾಗಿ ಸಾಧಿಸ್ಲಿಕ್ಕಾಗಲ್ಲ. ಮೊದಲು ನಾವು ಈ ಎರಡೂ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸ್ಕೋಬೇಕು. ಈಗ ನಾವು ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಚಿತ್ರದಲ್ಲಿ AB ಸಮಾಂತರ DC ಅಂತ ಕೊಟ್ಟಿದ್ದಾರೆ. ಅದನ್ನು ಬರೆಯೋಣ. AB ಸಮಾಂತರ DC. ನಂತರ
ನಾವು ಈ ಎರಡೂ ತ್ರಿಭುಜಗಳ ಹೆಸರನ್ನು ಬರ್ಕೊಳ್ಳೋಣ. ಯಾವ ತ್ರಿಭುಜ? ತ್ರಿಭುಜ AOB, ತ್ರಿಭುಜ AOB ಮತ್ತು ತ್ರಿಭುಜ OCDಗಳಲ್ಲಿ, ತ್ರಿಭುಜ OCDಗಳಲ್ಲಿ ಬರೆಯೋಣ. ಅಥವಾ ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ, ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ, ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ ನಾವು ಯಾವ್ಯಾವ ತ್ರಿಭುಜವನ್ನು ತಗೊಂಡಿದ್ದೀವಿ? ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ, CODಗಳಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಯಾವ ಕೋನಗಳು ಯಾವ ಕೋನಕ್ಕೆ ಸಮ ಅನ್ನೋದನ್ನು ನಾವು ಬರಿಬೇಕಾಗತ್ತೆ ಮತ್ತು ಕಾರಣವನ್ನು ಕೊಡಬೇಕಾಗತ್ತೆ. ಈಗ ಮೊದಲನೇದಾಗಿ ನಾವು ಏನು ಬರೆಯೋಣ? ಇಲ್ಲಿ A ಬಿಂದುವಿನಲ್ಲಿ ಉಂಟಾದಂತಹ OAB ಕೋನವು, OAB ಕೋನವು ಅಂದರೆ ಇಲ್ಲಿ ಉಂಟಾಗಿದೆ. ಈ ಕೋನವು ಯಾವ ಕೋನಕ್ಕೆ ಸಮ ಇರುತ್ತೆ? ಈ ಕೋನಕ್ಕೆ ಸಮ ಇರುತ್ತೆ. ಅಂದರೆ ಕೋನ OCDಗೆ ಸಮ ಇರುತ್ತೆ. ಬರೆಯೋಣ ಅದನ್ನು ನಾವು. ಕೋನ, ಯಾವ ಕೋನ? OAB, ಕೋನ OAB ಸಮ ಕೋನ OCD, ಕೋನ OCD ಅದನ್ನು ಬರೆಯೋಣ. ಕೋನ OCD. ಹಾಗೆ ಇನ್ನೊಂದು ಕೋನ ಬರೆಯೋಣ. ಯಾವ ಕೋನ? ಇಲ್ಲಿ B ಬಿಂದುವಿನಲ್ಲಿ ಉಂಟಾದಂತಹ ಕೋನ ಅದನ್ನು ಹೇಗೆ ಬರೆಯೋದು? ABO, ಕೋನ ABO. B ಬಿಂದುವಿನಲ್ಲಿ ಆದ ಕೋನವನ್ನು ಹೇಗೆ ಹೆಸರಿಸ್ತೀರಾ? ABO, ಕೋನ ABO. D ಬಿಂದುವಿನಲ್ಲಿ ಆದ ಕೋನ ಅದನ್ನು ಹೆಸರಿಸ್ತೀರಾ? ODB ಅಂತ ನಾವು ಹೆಸರಿಸ್ತೀವಿ. ODC, ODB ಅಲ್ಲ, ODC, ಕೋನ ODC ಅಂತ ಬರೆಯೋಣ. ODC. ಇವೆರಡೂ ಕೋನಗಳು ಯಾಕೆ ಸಮ? ಇಲ್ಲಿ ಎರಡು ಜೊತೆ ಕೋನಗಳು ಸಮ ಅಂತ ತೋರಿಸಿದ್ವಿ ನಾವು. ಕಾರಣ ಏನು ಕೊಡ್ತೀರಾ ಇದಕ್ಕೆ? ಇವು ಪರ್ಯಾಯ ಕೋನಗಳು. ನಮಗೆ ಕೊಟ್ಟಿರೋದೇನು? AB ಸಮಾಂತರ DC ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಛೇದಕ ರೇಖೆ ಆಗುತ್ತೆ. ಆ ಸಮಾಂತರ ರೇಖೆಗಳಿಗೆ ಛೇದಕ ರೇಖೆ ಆಗುತ್ತೆ. ಛೇದಕ ರೇಖೆಯಿಂದ ಉಂಟಾದಂಥ ಪರ್ಯಾಯ ಕೋನಗಳ ಜೊತೆ ಸಮವಾಗಿರ್ತವೆ. ಪರ್ಯಾಯ ಕೋನಗಳು ಸಮವಾಗಿರ್ತವೆ. ಎರಡೂ ಜೊತೆ ಪರ್ಯಾಯ ಕೋನಗಳು ನಮಗೆ ಸಮ ಅನ್ನೋದಕ್ಕೆ ಅದೇ ಕಾರಣ. ಇಲ್ಲಿ AC ಛೇದಕ ರೇಖೆಯಿಂದ ಉಂಟಾದ ಕೋನಗಳು ಈ ಕೋನ ಮತ್ತು ಈ ಕೋನ, ಕೋನ OAB ಮತ್ತು ಕೋನ OCD. ಹಾಗೆ ಛೇದಕ ರೇಖೆ BD ಇಂದ ಉಂಟಾದಂತಹ ಕೋನಗಳು, ಕೋನ B ಬಿಂದುವಿನಲ್ಲಿ ಆದಂಥ ಕೋನ ABO ಮತ್ತು D ಬಿಂದುವಿನಲ್ಲಿ ಆದ ಕೋನ ODC. ಹೀಗೆ ನಾವು ಪರ್ಯಾಯ ಕೋನಗಳು ಅಂತ ಬರೆಯೋಣ. ಕಾರಣ ಏನು ಬರೆಯೋಣ? ಪರ್ಯಾಯ ಕೋನಗಳು ಅಂತ. ಎರಡಕ್ಕೂ ಕಾರಣ ಏನು ಬರೆಯೋಣ? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು. ನೀವು ಇದನ್ನು 8ನೇ ಕ್ಲಾಸಲ್ಲಿ ಕಲ್ತಿರ್ತೀರ. ಸಮಾಂತರ ಸರಳ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ. ಈಗ ಎರಡು ಜೊತೆ ಸಿಕ್ತು. ಎರಡು ಜೊತೆ ಸಿಕ್ಕಿದರೆ ನಮಗೆ ಸಾಕು. ಆದರೂ ಕೂಡ ನಮಗೆ ಇಲ್ಲಿ ಮೂರನೇ ಜೊತೆ ನಮಗೆ ನೀವು ನೇರವಾಗಿ ಇಲ್ಲಿ ಬರಿಬೋದು. ನಿಮಗೆ ಗೊತ್ತಿದೆ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ. ಇಲ್ಲಿ ಶೃಂಗಾಭಿಮುಖ ಕೋನಗಳು ಯಾವುದು? O ಬಿಂದುವಿನಲ್ಲಿ ಎದುರು ಬದಲಾಗಿದ್ದಂತು. ಇದೊಂದು ಕೋನ ಮತ್ತು ಇದೊಂದು ಕೋನ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತವೆ. ಅದಕ್ಕೆ ನಾವು O ಬಿಂದುವಿನಲ್ಲಿ ಆದಂತಹ ಮೇಲ್ಗಡೆ ತ್ರಿಭುಜದ ಕೋನ AOB, ಕೋನ AOB ಸಮ
ಅದರ ಕೆಳಗಡೆ ತ್ರಿಭುಜದ ಕೋನ O ಬಿಂದುವಿನಲ್ಲಿ ಆಗಿದ್ದು DOC ಅಥವಾ COD ಅಂತ ಬರೆಯೋಣ. COD. ಇದಕ್ಕೆ ಕಾರಣ ಏನು? ಪರ್ಯಾಯ ಕೋನಗಳು. ಇದನ್ನು ಕೂಡ ನೀವು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಕಲ್ತಿರ್ತೀರ. ಎರಡು ರೇಖೆಗಳನ್ನು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ, ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ. ಈ ಎರಡು ಕೋನಗಳು ಸಮವಾಗಿರ್ತವೆ ಮತ್ತು ಈ ಎರಡು ಕೋನಗಳು ಸಮವಾಗಿರ್ತವೆ. ಅದನ್ನು ನಾವಿಲ್ಲಿ ಉಪಯೋಗಿಸ್ಕೊತಾ ಇದ್ದೀವಿ. ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಈಗ ನಾವು ಇಲ್ಲಿ ಕೋನ ಅಂತ ತೋರಿಸ್ಬೇಕಾಗತ್ತೆ. ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಬರೀಬೋದು. ಯಾಕೆಂತಂದರೆ ಅವು ಸಮಕೋನೀಯ ತ್ರಿಭುಜಗಳಾಗಿದ್ದಾವೆ. ಅಂದರೆ ಅನುರೂಪ ಕೋನಗಳು ಸಮ ಇದ್ದಾವೆ. ಎ ಸಮರೂಪತೆಯ ನಿಯಮದ ಪ್ರಕಾರ ನಾವು ಬರಿಬೋದು. ಅಂದರೆ ಯಾವ ಕೋನ, ಯಾವ ತ್ರಿಭುಜ? ಇಲ್ಲಿ ತ್ರಿಭುಜ AOB. ತ್ರಿಭುಜ AOB ಸಮರೂಪಿ ತ್ರಿಭುಜ COD ಅಂತ ಬರಿಬೋದು. ಆದ್ದರಿಂದ ತ್ರಿಭುಜ AOB ಸಮರೂಪಿ ತ್ರಿಭುಜ COD. ಈಗ ಎರಡು ಸಮರೂಪ ಆದಮೇಲೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಇದು ಕಾರಣ ಬರೆಯೋಣ. ಯಾಕೆ ಸಮರೂಪ ಇವು ಅಂತಂದರೆ ಕೋ ಸಮರೂಪತೆಯ ನಿಯಮ. ಕೋ ಸಮರೂಪತೆಯ ನಿಯಮ. ಕೋ ಸಮರೂಪತೆ. ಈಗ ನಾವೇನು ಬರೆಯೋಣ? AO/CO ಅಂತ ಬರಿಬೇಕು. ನಾವಿಲ್ಲಿ ಕ್ರಮವಾಗಿ A ಕೋನ C ಕೋನಕ್ಕೆ ಸಮ, OO ಕೋನಗಳು ಸಮ, ಹಾಗೆ B ಕೋನ D ಕೋನಕ್ಕೆ ಸಮ ಅಂತ ಇಲ್ಲಿ ಕ್ರಮವಾಗಿ ಇರೋದರಿಂದ ನಾವು ಸಮರೂಪತೆಯಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರೋದರಿಂದ ಅನುರೂಪ ಬಾಹುಗಳ ಜೊತೆ ಹೇಗಾಗುತ್ತೆ? AOಗೆ CO ಆಗುತ್ತೆ. ಅದಕ್ಕೆ AO/CO ಅಂತ ಬರೆಯೋಣ. AO/CO ಈಕ್ವಲ್ಸ್ OB/OD ಆಗುತ್ತೆ. ಅದನ್ನು ಬರೆಯೋಣ. OB/OD. ನಮಗೆ ಕೇಳಿರೋದು ಪ್ರಶ್ನೆಯಲ್ಲಿ AO/CO ಈಕ್ವಲ್ಸ್ BO/OD ಅಲ್ಲ. ಇದು ನಮಗೆ ದೊರಕಿರೋದು. ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋಣ. ನಮಗೆ ದೊರಕಿರೋದು AO/CO ಈಕ್ವಲ್ಸ್ BO/OD. ಆದರೆ ಪ್ರಶ್ನೆಯಲ್ಲಿ ಕೇಳಿರೋದು AO/BO ಈಕ್ವಲ್ಸ್ CO/OD. ಈಗ ಏನು ಮಾಡಬೇಕು ನಾವಿಲ್ಲಿ? ಇದನ್ನು ನಾವು ಓರೆ ಗುಣಾಕಾರ ನಿಯಮದ ಪ್ರಕಾರ ಇಲ್ಲಿ ಜಾಗವನ್ನು ಬದಲಾಯಿಸ್ಬೋದು. CO BO ಜಾಗಕ್ಕೆ ತಂದು BOವನ್ನು CO ಜಾಗಕ್ಕೆ ತರ್ಬೋದು. ಈಗ ಬರೆಯೋಣ. ಆದ್ದರಿಂದ AO/CO ಜಾಗದಲ್ಲಿ ಏನು ಬರೆಯೋಣ? ಈ BO ಬರೆಯೋಣ. AO/OB ಈಸ್ ಈಕ್ವಲ್ಸ್ ಟು CO/OD. ಇದು ಕೇವಲ ಬದಲಾವಣೆ ಆಗಿದ್ದು ಇವುಗಳ ಜಾಗ ಬದಲಾವಣೆ. ಹೀಗೆ ನಮಗೆ ನಾವು ಏನನ್ನು ಸಾಧಿಸಬೇಕು ಅನ್ನೋದನ್ನು ಸಾಧಿಸಿದ್ವಿ. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ ಏನಿದೆ? ಪ್ರಶ್ನೆ ಚಿತ್ರದಲ್ಲಿ LM ಸಮಾಂತರ CB, LN ಸಮಾಂತರ CD, LM ಸಮಾಂತರ CB ಮತ್ತು LN ಸಮಾಂತರ CD ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ? LM ಸಮಾಂತರ CB ಮತ್ತು LN ಸಮಾಂತರ CD ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಏನು? AN/AD. ನಮಗೆ ಏನನ್ನು ಸಾಧಿಸ್ಲಿಕ್ಕೆ ಹೇಳಿದ್ದಾರೆ? AM/AB ಈಸ್ ಈಕ್ವಲ್ಸ್ ಟು AN/AD. ಅಂದರೆ AM/AB ಈಕ್ವಲ್ಸ್ AN/AD ಅಂತ ನಾವು ಸಾಧಿಸಬೇಕು. ಹೀಗೆ ಸಾಧಿಸಬೇಕಾದ್ರೆ ನಾವಿಲ್ಲಿ ಎರಡೂ ತ್ರಿಭುಜಗಳಿದ್ದಾವೆ. ಇಲ್ಲಿ ABC ಒಂದು ತ್ರಿಭುಜ, ಹಾಗೆ ADC ಒಂದು ತ್ರಿಭುಜ.
ಈ ತ್ರಿಭುಜಗಳಿಗೆ ಪ್ರತ್ಯೇಕವಾಗಿ ನಾವು ತೇಲ್ಸನ ಪ್ರಮೇಯವನ್ನು ಅನ್ವಯಗೊಳಿಸಬೇಕು. ತೇಲ್ಸನ ಪ್ರಮೇಯ ಅಂತಂದರೆ ಇಲ್ಲಿ ತ್ರಿಭುಜದಲ್ಲಿ ಯಾವುದೇ ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ. ಅಂದರೆ ಇಲ್ಲಿ ನಾವು ತ್ರಿಭುಜ ಎ ಬಿ ಸಿಯನ್ನು ತಗೊಂಡು ತೇಲ್ಸಿನ ಪ್ರಮೇಯ ಹೇಗೆ ಅನ್ವಯಿಸೋದು, ಆ ತ್ರಿಭುಜದ ಹೆಸರನ್ನು ಬರ್ಕೊಂಡು ಎಲ್ ಎಮ್ ಸಮಾಂತರ ಸಿ ಬಿ ಇರೋದರಿಂದ ಏನಾಗುತ್ತೆ, ಎ ಎಮ್ ಬೈ ಎ ಬಿ ಅಂದರೆ ತೇಲ್ಸನ ಪ್ರಮೇಯ ಮತ್ತು ಅದರ ಉಪಪ್ರಮೇಯದ ಪ್ರಕಾರ ನಾವು ಏನು ಬರಿಬೋದು, ಎ ಎಮ್ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಎಲ್ ಬೈ ಎ ಸಿ ಅಂತ ಬರಿಬೋದು. ಹಾಗೆ ಇದು ಎರಡನೇ ತ್ರಿಭುಜ ಎ ಡಿ ಸಿಗೆ ತಗೊಂಡು ಅದೇ ಪ್ರಮೇಯವನ್ನು ತೇಲ್ಸನ ಪ್ರಮೇಯ ಮತ್ತು ಅದರ ಉಪಪ್ರಮೇಯವನ್ನು ಅನ್ವಯಗೊಳಿಸಿದರೆ ಮತ್ತು ಪುನಃ ನಮಗೇನು ಸಿಗುತ್ತೆ, ಎ ಎನ್ ಬೈ ಎ ಡಿ ಈಕ್ವಲ್ಸ್ ಎ ಎಲ್ ಬೈ ಎ ಸಿ ಸಿಗುತ್ತೆ. ಇಲ್ಲಿ ಎರಡೂ ಕಡೆ ಎ ಎಲ್ ಬೈ ಎ ಸಿ ನಮಗೆ ಒಂದೇ ಅನುಪಾತಕ್ಕೆ ಎ ಎಲ್ ಬೈ ಎ ಸಿ ಎನ್ನುವಂತಹ ಒಂದೇ ಅನುಪಾತಕ್ಕೆ ಎ ಎಮ್ ಬೈ ಎ ಬಿ ಮತ್ತು ಎ ಎನ್ ಬೈ ಎ ಡಿಗಳು ಸಮ ಇರೋದರಿಂದ ನೇರವಾಗಿ ನಾವು ಎ ಎಮ್ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಎನ್ ಬೈ ಎ ಡಿ ಅಂತ. ತ್ರಿಭುಜ ಎ ಬಿ ಸಿಯಲ್ಲಿ ಯಾವುದು ಸಮಾಂತರ ಯಾವುದಿದೆ, ಇಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಇದೆ, ಅದನ್ನು ಬರೆಯೋಣ. ಇಲ್ಲಿ ಎಲ್ಲಿದು ಎಲ್ ಎಮ್ ಸಮಾಂತರ ಸಿ ಬಿ, ಎಲ್ ಎಮ್ ಸಮಾಂತರ ಸಿ ಬಿ ಅಂತ ಕೊಟ್ಟಿದ್ದಾರೆ ನಮಗೆ. ಆದ್ದರಿಂದ ಏನಾಗುತ್ತೆ, ಇಲ್ಲಿ ಅನುಪಾತ ಬರೆಯೋಣ. ಏನಂತ, ಎ ಎಮ್ ಬೈ ಎ ಬಿ, ಎ ಎಮ್ ಬೈ ಎ ಬಿ ಈಕ್ವಲ್ಸ್ ಎ ಎಲ್ ಬೈ ಎ ಸಿ ಅಂತ ಬರೆಯೋಣ. ಏನದು, ಎ ಎಲ್ ಬೈ ಎ ಸಿ ಅಂತ ಬರೆಯೋಣ. ಎ ಎಲ್ ಬೈ ಎ ಸಿ. ಕಾರಣ ಏನು ಕೊಡೋಣ, ತೇಲ್ಸನ ಪ್ರಮೇಯದ ಉಪಪ್ರಮೇಯ ಅಂತ ಬರೆಯೋಣ. ತೇಲ್ಸನ ಪ್ರಮೇಯದ ಉಪಪ್ರಮೇಯ. ಉಪಪ್ರಮೇಯ ಇದು ತೇಲ್ಸನ ಪ್ರಮೇಯದ ಆಧಾರ ಮೇಲೆ ಹುಟ್ಕೊಂಡಿರೋದ್ರಿಂದ ಅದರ ಉಪಪ್ರಮೇಯ ಅಂತ ಬರೆಯೋಣ. ಈಗ ನಾವು ಇದನ್ನು 1 ಅಂತ ಕನ್ಸಿಡರ್ ಮಾಡೋಣ. ಇದನ್ನು ಏನು ಮಾಡೋಣ, 1 ಅಂತ ಬರ್ಕೊಳ್ಳೋಣ. ಇಲ್ಲ, ನಾವು ಈ ಕಡೆನೇ 1 ಅಂತ ಬರೆಯೋಣ. ಇದನ್ನು 1 ಆಯಿತು. ನಂತರ ನಾವು ಇನ್ನೊಂದು ತ್ರಿಭುಜ ತಗೊಳ್ಳೋಣ. ಯಾವ ತ್ರಿಭುಜ? ತ್ರಿಭುಜ ಎ ಡಿ ಸಿಯಲ್ಲಿ, ತ್ರಿಭುಜ ಎ ಡಿ ಸಿಯಲ್ಲಿ ಅಂತ ಬರೆಯೋಣ. ತ್ರಿಭುಜ ಎ ಡಿ ಸಿಯಲ್ಲಿ ಮತ್ತು ಇಲ್ಲಿ ಪುನಃ ಯಾವುದು ಸಮಾಂತರ ಯಾವುದಿದೆ, ಇಲ್ಲಿ ಎಲ್ ಎನ್ ಸಮಾಂತರ ಸಿ ಡಿ ಇದೆ, ಅದನ್ನು ಬರೆಯೋಣ. ಎಲ್ ಎನ್ ಸಮಾಂತರ ಸಿ ಡಿ, ಎಲ್ ಎನ್ ಸಮಾಂತರ ಸಿ ಡಿ. ಪುನಃ ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ನಾವೇನು ಬರಿಬೋದು, ಎ ಎನ್ ಬೈ ಎ ಡಿ ಈಕ್ವಲ್ಸ್ ಎ ಎಲ್ ಬೈ ಎ ಸಿ ಆಗುತ್ತೆ. ಅದನ್ನು ಆದ್ದರಿಂದ ಬರೆಯೋಣ, ಎ ಎನ್ ಬೈ ಎ ಡಿ, ಎ ಎನ್ ಬೈ ಎ ಡಿ ಈಕ್ವಲ್ಸ್ ಏನು, ಎ ಎಲ್ ಬೈ ಎ ಸಿ. ಅದಕ್ಕೆ ಕೂಡ ಅದೇ ಕಾರಣ, ತೇಲ್ಸನ ಪ್ರಮೇಯದ ಉಪಪ್ರಮೇಯ. ತೇಲ್ಸನ ಪ್ರಮೇಯದ ಉಪಪ್ರಮೇಯ ಇದನ್ನು 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಬೇಕಾದರೂ ಬರ್ಕೋಬೋದು, ಇಲ್ಲಿ ಬೇಕಾದರೂ ಬರ್ಕೋಬೋದು. 2 ಅಂತ ಇಟ್ಕೊಳ್ಳೋಣ. ಈಗ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನನ್ನು ಗಮನಿಸ್ಬೋದು ನಾವಿಲ್ಲಿ. ಇಲ್ಲಿ ಪ್ರತಿಯೊಂದರಲ್ಲಿಯೂ ಬಲಭಾಗ ನೋಡಿ ಮಕ್ಕಳೇ, ಎ ಎಲ್ ಬೈ ಎ ಸಿ ಇದೆ. ಇಲ್ಲಿಯೂ ಕೂಡ ಬಲಭಾಗ ಎ ಎಲ್ ಬೈ ಎ ಸಿ ಇದೆ.
ಬಲಭಾಗ ಒಂದೇ ಇದ್ದಾಗ ಎಡಭಾಗಗಳು ಕೂಡ ಸಮವಾಗಿರ್ತವೆ. ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಸಮವಾಗಿರ್ತವೆ ಅಂತ. ಇಲ್ಲಿ ಒಂದೇ ಅಂಶ ಅಂತಂದರೆ AL/AC. AL/AC ಎನ್ನುವಂಥ ಒಂದೇ ಅಂಶಕ್ಕೆ ಈ ಎರಡು ಅಂಶಗಳು ಅಂದರೆ AM/AB ಮತ್ತು AN/ADಗಳು ಸಮನಾಗಿರೋದ್ರಿಂದ ನೀವು ಏನು ಬರಿಬೋದು, AM/AB ಈಕ್ವಲ್ಸ್ AN/AD ಅಂತ ಬರೀಬೋದು. ಇಲ್ಲಿ 24ನೇ ಪ್ರಶ್ನೆ, ಈಗ 2 ಅಂಕದ ಕೊನೆಯ ಪ್ರಶ್ನೆ 24ನೇ ಪ್ರಶ್ನೆ. ಏನಿದೆ ಪ್ರಶ್ನೆ ಇದು ಮಕ್ಕಳೇ? 3x² - 7x + 4 = 0 ಇದೆ. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ. ಇಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿಯೋದಂತಂದರೆ ನೀವು b² - 4ac ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಏನು ಬರುತ್ತೆ ಅಂತ ನೋಡಬೇಕು. ನಿಮಗೆ ಗೊತ್ತಿದೆ ಶೋಧಕದ ಬೆಲೆ 0 ಬಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರೀತೀರಾ. ಶೋಧಕದ ಬೆಲೆ ಧನ ಪೂರ್ಣಾಂಕ ಬಂದರೆ ಅಂದರೆ 0ಗಿಂತ ಜಾಸ್ತಿ ಬಂದರೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ಬರೀತೀರಾ. ನೆಗೆಟಿವ್ ಮೈನಸ್ ಅಂದರೆ 0ಗಿಂತ ಕಡಿಮೆ ಬಂದರೆ ಇಲ್ಲಿ ವಾಸ್ತವ ಮೂಲಗಳು ಇರುವುದಿಲ್ಲ ಅಂತ ಬರೀತೀರಾ. ಈಗ ನೀವು ಇಲ್ಲಿ ಮೊದಲು ಶೋಧಕದ ಬೆಲೆ ಅಂದರೆ b² - 4ac ಬೆಲೆಯನ್ನು ಕಂಡುಹಿಡಿಬೇಕು. ಮೊದಲು ಈ ಸಮೀಕರಣವನ್ನು ಬರ್ಕೊಂಡು ಎನ ಬೆಲೆ, ಬಿನ ಬೆಲೆ, ಸಿನ ಬೆಲೆಯನ್ನು ಬರ್ಕೊಂಡು b² - 4ac ಅಂತ ಬರ್ಕೊಂಡು ಆಯಾ ಜಾಗದಲ್ಲಿ ಬೆಲೆಗಳನ್ನು ಹಾಕಿ ನಾವು ಬೆಲೆಯನ್ನು ಕಂಡುಹಿಡಿಯೋಣ. ಈಗ ಪ್ರಶ್ನೆಯನ್ನು ಬರ್ಕೊಳ್ಳೋಣ. 24ನೇ ಪ್ರಶ್ನೆ ಏನಿದೆ ಅದು? 3x² - 7x + 4 = 0 ಅಂತಿದೆ. ಮೊದಲಿಗೆ ನಾವು ಎನ ಬೆಲೆ, ಬಿನ ಬೆಲೆ, ಸಿನ ಬೆಲೆಯನ್ನು ಬರ್ಕೊಳ್ಳೋಣ. a = x² ಜೊತೆ ಇರೋದು ಯಾವುದು? 3 ಬರೆಯೋಣ. b = xನ ಜೊತೆ ಇರೋದು ಯಾವುದು? -7 ಅದನ್ನು ಬರೆಯೋಣ. c ಅಂದರೆ ಸ್ಥಿರಾಂಕ 4 ಇದೆ ಅದನ್ನು ಬರೆಯೋಣ. c = 4. ಈಗ ಶೋಧಕ ಅಂತಂದ್ರೇನು ಇದು ನಿಮಗೆ ಗೊತ್ತಿರಬೇಕು. b² - 4ac. ಇಲ್ಲಿ ಮಕ್ಕಳು ಯಾವುದೇ ಬೆಲೆಯನ್ನು ನೀವು ಹಾಕ್ಕೋಬೇಡಿ. ನೀವು ಸಾಮಾನ್ಯವಾಗಿ ನಿಮ್ಮ ರೂಢಿ ಪ್ರಕಾರ ಏನು ಹಾಕೋಬಿಡ್ತೀರಾ? 0 ಅಂತ ಹಾಕೋಬಿಡ್ತೀರಾ. ಮೂಲಗಳು ಸಮ ಅಂತ ಕೊಟ್ಟಾಗ ಮಾತ್ರ ನೀವು 0 ಹಾಕೋಬೇಕು. ಇಲ್ಲಿ ನೀವು ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂತ ಇರೋದ್ರಿಂದ ನೀವು b² - 4ac ಬರ್ಕೊಂಡು b ಜಾಗದಲ್ಲಿ ಮತ್ತು a ಜಾಗದಲ್ಲಿ ಹಾಗೂ c ಜಾಗದಲ್ಲಿ ಆಯಾ ಬೆಲೆಗಳನ್ನು ಹಾಕಬೇಕು. ಈಗ b² ಇದೆ, ಬಿನ ಬೆಲೆ -7 ಇದೆ, -7² ಅಂತ ಬರೀರಿ. ಬಿನ ಬೆಲೆ -7 ಇರೋದ್ರಿಂದ b² ಅಂದರೆ -7². ಆಮೇಲೆ ಈ ಮೈನಸನ್ನು ಹಾಕಿರಿ. ನಂತರ ಈ 4 ಬರೀರಿ. ಈಗ ಎನ ಬೆಲೆ ಮತ್ತು ಸಿನ ಬೆಲೆಯನ್ನು ನೀವು ಹಾಕಬೇಕು. ಎನ ಬೆಲೆ ಎಷ್ಟಿದೆ? ಎನ ಬೆಲೆ 3 ಇದೆ, 3 ಹಾಕ್ರಿ. ಇಂಟು 3. ಸಿನ ಬೆಲೆ 4 ಇದೆ, 4 ಹಾಕ್ರಿ. b² - 4 × a × c ಆಯಿತು. ಆಯಾ ಜಾಗದಲ್ಲಿ ಆಯಾ ಬೆಲೆಗಳು ಬಂದವು. ಈಗ ಇದರ ಬೆಲೆಯನ್ನು ನೋಡೋಣ. -7² ಅಂದರೆ -7 × -7. 7ರ ವರ್ಗ ನಮಗೆ ಗೊತ್ತಿದೆ. 7ರ ವರ್ಗ ಅಂತಂದರೆ 7 × 7. -7ರ ವರ್ಗ ಅಂತಂದರೆ -7 × -7. ಎರಡೂ ಸಂದರ್ಭದಲ್ಲಿ ನಮಗೆ ಸಿಗೋದೇನೋ 49. 7 49. ಇದು ಧನನೇ ಬರುತ್ತೆ. ಮೈನಸ್ ಇವು 3 ಗುಣಿಸೋಣ. ಏನಾಗುತ್ತೆ? 4 3 12, 12 4 48 ಬಂತು. 48 ಬಂತು. 49 - 48 ಅಂತಂದರೆ 1 ಬಂತು. ಇದು 1 0ಗಿಂತ ದೊಡ್ಡದಿದೆ ಅಂದರೆ ಏನಾಯಿತು? b² - 4ac ಏನು ಬಂತು? 0ಗಿಂತ ದೊಡ್ಡದು ಬಂತು. 0ಗಿಂತ ದೊಡ್ಡದು ಬಂತು. 0ಗಿಂತ ದೊಡ್ಡದು ಬಂದಾಗ ನೀವು ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಏನಾಗುತ್ತೆ? ಮೂಲಗಳು ವಾಸ್ತವ ಮತ್ತು ಭಿನ್ನ. ಇಲ್ಲಿ ಶೋಧಕದ ಬೆಲೆ 0ಗಿಂತ ಜಾಸ್ತಿ ಬಂದಿದೆ. ನಿಮ್ಗೆ ಗೊತ್ತಿದೆ ಇದು 1 0ಗಿಂತ ದೊಡ್ಡದು ಅಂತ. ಅಂದರೆ b² 4ac ಬೆಲೆ 0ಗಿಂತ ಜಾಸ್ತಿ ಅಂತಾಯಿತು. ಅದಕ್ಕೆ ನೀವೇನು ಬರೀಬೇಕು? ಮೂಲಗಳು ವಾಸ್ತವ ಮತ್ತು ಭಿನ್ನ ಇದು ಉತ್ತರ.